ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಪೂರ್ಣಾನನ್ಯಸುಖೋದ್ಭಾಸಿ ಮಂದಸ್ಮಿತಮಧೀಶಿತುಃ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದಪದಪ್ರದಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಧ್ಯೇಯಪಂಚಮುಖೋ ರುದ್ರಃ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜಃ ಶ್ಯಾಮಾನ್ಯಸ್ಯ ಮುಖಾನಿತೋ ಜಠಾವಬದ್ಧೇಂದುಕಲಃ ಪ್ರಿಯಾಯುನ್ನಾಗಭೂಷಣಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಶ್ರೀ ಗುರುಭ್ಯೋ ನಮಃ. ಚತುರ್ಮುಖನ ಸಾಧನೆಯನ್ನು ಸಂದೇಶವನ್ನು ಕಂಡಿದ್ದೇವೆ. ಚತುರ್ಮುಖ ಹೇಗೆ ಭಾಗವತ ಉಪದೇಶದ ಪರಂಪರೆಯಲ್ಲಿ ಕೊಂಡಿಯಾಗಿ ಸೇರಿಕೊಂಡಿದ್ದಾನೋ ಅದೇ ರೀತಿ ರುದ್ರದೇವರು ಕೂಡ ಭಾಗವತೋಪದೇಶದ ಪರಂಪರೆಯಲ್ಲಿ ಸೇರಿಕೊಂಡಿದ್ದಾರೆ. ನೇರವಾಗಿ ಅಲ್ಲ, ಶುಕಾಚಾರ್ಯ ರೂಪದಿಂದ. ಶುಕಾಚಾರ್ಯರು ದೇವರ ಅವತಾರ ಅಂತ ಮಧ್ವಗುರುಗಳು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ರುದ್ರದೇವರು ಶುಕಾಚಾರ್ಯರಾಗಿ ಭಾಗವತವನ್ನು ಉಪದೇಶ ನೀಡಿದ್ದಾರೆ. ವೇದವ್ಯಾಸರಿಂದ ಉಪದೇಶ ಪಡ್ಕೊಂಡು ಅದನ್ನು ಪರೀಕ್ಷಿತ ಮತ್ತು ಉಗ್ರಶ್ರವಸೂತರು ಮುಂತಾದವರಿಗೆ ಉಪದೇಶ ನೀಡಿರ್ತಕ್ಕಂಥವರು ಶುಕಾಚಾರ್ಯರು. ಆದುದರಿಂದ ಅಂತಹ ಶುಕಾಚಾರ್ಯರ ಮೂಲ ರೂಪವಾಗಿರ್ತಕ್ಕಂತಹ ರುದ್ರ ದೇವರ ಬಗ್ಗೆ ಭಾಗವತದಲ್ಲಿ ಹೇಗೆ ಬಂದಿದೆ, ಅವರ ಸಂದೇಶ ಹಾಗೂ ಅವರ ಸಾಧನೆ ಯಾವ ರೀತಿ ಭಾಗವತದಲ್ಲಿ ಬಂದಿದೆ ಅನ್ನೋದನ್ನು ನಾವು ಕಾಣೋಣ. ರುದ್ರದೇವರು ಭಾಗವತದಲ್ಲಿ ಮೂಲ ರೂಪದಿಂದ ಅಷ್ಟೇ ಅಲ್ಲದೆ ಶುಕಾಚಾರ್ಯರಾಗಿ, ದೂರ್ವಾಸರಾಗಿ, ಅಶ್ವತ್ಥಾಮಾಚಾರ್ಯರಾಗಿ ಹೀಗೆ 3 ಅವತಾರ ರೂಪಗಳಿಂದಲೂ ಕೂಡ ಪಾಲ್ಗೊಂಡಿದ್ದಾರೆ. ಆದರೆ ನಾವೀಗ ಮೂಲ ರೂಪದಲ್ಲಿ ಅವರ ಸಾಧನೆ ಮತ್ತು ಸಂದೇಶಗಳ ಬಗ್ಗೆ ಪರಿಶೀಲಿಸೋಣ. ಭಾಗವತದ ಶ್ರೀಧರೀಯ ಪಾಠದ ಪ್ರಕಾರ ವೈಷ್ಣವಾನಾಂ ಯಥಾ ಶಂಭು ಅಂತ ಒಂದು ಮಾತು ಬರುತ್ತೆ. ಪುರಾಣಗಳಲ್ಲೆಲ್ಲ 17 ಪುರಾಣಗಳಿಗಿಂತಲೂ ಕೂಡ ಭಾಗವತ ಶ್ರೇಷ್ಠ. ಹೇಗೆ ಅಂದರೆ ಅದಕ್ಕೆ ದೃಷ್ಟಾಂತ ವೈಷ್ಣವಾನಾಂ ಯಥಾ ಶಂಭು. ವಿಷ್ಣು ಭಕ್ತರಲ್ಲಿ ಹೇಗೆ ರುದ್ರದೇವರು ಚತುರ್ಮುಖಾದಿಗಳನ್ನು ಬಿಟ್ಟರೆ ವಿಷ್ಣು ಭಕ್ತರಲ್ಲಿ ರುದ್ರದೇವರು ಹೇಗೆ ಶ್ರೇಷ್ಠರೋ ಆ ರೀತಿ ಪುರಾಣಗಳಲ್ಲೆಲ್ಲ ಉಳಿದ ಪುರಾಣಗಳಿಗಿಂತ ಭಾಗವತ ಶ್ರೇಷ್ಠ ಅಂತ ಹೀಗೆ 12ನೇ ಸ್ಕಂದದಲ್ಲಿ ಉಗ್ರಶ್ರವಸೂತರು ಹೇಳುವಂಥದ್ದು ಶ್ರೀಧರಿಯ ಪಾಠದ ಪ್ರಕಾರ ಇದೆ. ಅಂತೂ ರುದ್ರದೇವರು ಮಹಾ ಭಗವದ್ಭಕ್ತರಾಗಿ ಭಾಗವತದಲ್ಲಿ ಚಿತ್ರಿತರಾಗಿದ್ದಾರೆ. ಸಾಮಾನ್ಯವಾಗಿ ನಾವೊಂದು ಚಿಂತಿಸುವುದಿದೆ, ರುದ್ರದೇವರ ಭಕ್ತರು ವಿಷ್ಣು ಭಕ್ತರು ಪರಸ್ಪರ ಕೆಲವೊಮ್ಮೆ ಭಿನ್ನಾಭಿಪ್ರಾಯವನ್ನು ತೋರಿಸಿಕೊಳ್ಳುವಂಥದ್ದಿದೆ. ಭಾಗವತದಲ್ಲೇ ಬರುತ್ತೆ.
ದಕ್ಷಯಜ್ಞದ ಪ್ರಸಂಗದಲ್ಲಿ ಭೃಗು ಮುಂತಾಗಿರ್ತಕ್ಕಂಥ ವಿಷ್ಣು ಭಕ್ತರು ಹಾಗೆ ರುದ್ರದೇವರ ಭಕ್ತರು ಪರಸ್ಪರ ಜಗಳಾಡುವಂಥದ್ದು. ಹಾಗಾಗಿ ನಮಗೆ ಸಂದೇಹ ಬರುತ್ತೆ, ಹಾಗಾದರೆ ರುದ್ರದೇವರಲ್ಲೂ ಮತ್ತು ವಿಷ್ಣುವಿನಲ್ಲೂ ಕೂಡ ಆ ರೀತಿ ಭಿನ್ನಾಭಿಪ್ರಾಯವಿದೆಯೋ ಅಂತ. ಆದರೆ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ದಕ್ಷಯಜ್ಞ ಅದು ಒಂದು ಹಂತದಲ್ಲಿ ಮುಗಿದಿದೆ. ಮುಗಿದ ಮೇಲೆ ಭಗವಂತ ಯಜ್ಞೇಶ ನಾಮಕನಾಗಿ ಅಲ್ಲಿಗೆ ಪ್ರಾದುರ್ಭೂತನಾಗ್ತಾನೆ. ಎಲ್ಲರೂ ಅವನನ್ನು ಸ್ತುತಿಸ್ತಾರೆ. ಆ ಯಜ್ಞೇಶ ಒಂದು ಕೊಡ್ತಕ್ಕಂಥ ಒಂದು ಸಂದೇಶ, ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಸರ್ವಭೂತಾತ್ಮನ ಬ್ರಹ್ಮನ್ ಸಶಾಂತಿಂ ಅಧಿಗಚ್ಚತಿ. ಇದು ಯಜ್ಞೇಶ ನಾಮಕ ಭಗವಂತ ಕೊಡ್ತಕ್ಕಂಥ ಸಂದೇಶ. ತ್ರಯಾಣಾಂ ಏಕಭಾವಾನಾಂ ಅಂತ, ಮೂವರು ತ್ರಿಮೂರ್ತಿಗಳು ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಅಂತ ತಿಳ್ಕೊಳ್ಬೇಡಿ. ಏಕಭಾವಾನಾಂ, ಒಂದೇ ಅಭಿಪ್ರಾಯ. ಭಗವಂತ ಯಾವ ರೀತಿ ಸಂಕಲ್ಪ ಮಾಡ್ತಾನೆ ಆ ಸಂಕಲ್ಪಕ್ಕೆ ಅನುಗುಣವಾಗಿ ಚತುರ್ಮುಖ ಮತ್ತು ರುದ್ರದೇವರು ಚಿಂತನೆ ಇತ್ಯಾದಿಗಳನ್ನು ನಡೆಸುವಂಥದ್ದು. ಆದುದರಿಂದ ಯಜ್ಞೇಶ ಹೇಳ್ತಾನೆ, ಏಕಭಾವಾನಾಂ ತ್ರಯಾಣಾಂ ಯೋನ ಪಶ್ಯತಿ ವೈಭಿದಾಂ. ಹಾಗಾಗಿ ಅವರಲ್ಲಿ ಅಭಿಪ್ರಾಯ ಭೇದವನ್ನು ಕಾಣಲೇಬಾರ್ದು. ಸ್ವರೂಪತಃ ಭೇದ ಇಲ್ಲ ಅಲ್ಲ, ಸ್ವರೂಪತಃ ಭಿನ್ನರೇ, ಆದರೆ ಅಭಿಪ್ರಾಯ ಭೇದ ಇಲ್ಲ. ಯಾಕೆಂದರೆ ಸರ್ವಭೂತಾತ್ಮನ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತನೇ ರುದ್ರದೇವರ ಒಳಗೂ ಚತುರ್ಮುಖನ ಒಳಗೂ ಅಂತರ್ಯಾಮಿಯಾಗಿರ್ತಕ್ಕಂಥವ ಅಂದಮೇಲೆ, ಅವರ ಬುದ್ಧಿಯನ್ನೆಲ್ಲ ಪ್ರೇರಿಸುವ ಭಗವಂತ ಅಂದಮೇಲೆ ಅವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರುದ್ರದೇವರು ಸಾಮಾನ್ಯವಾಗಿ ಸ್ಮಶಾನದಲ್ಲಿರ್ತಕ್ಕಂಥವರು, ಹಾವನ್ನು ಧರಿಸಿಕೊಂಡಿರುವವರು, ಮೇಲ್ನೋಟಕ್ಕೆ ಭಸ್ಮಧಾರಿಗಳು. ಹೀಗೆ ಮೇಲ್ನೋಟಕ್ಕೆ ರುದ್ರದೇವರ ರೂಪ ಅದು ಅಶಿವ, ಅಪವಿತ್ರವಾದದ್ದು. ಆದರೂ ಕೂಡ ನಾವು ಅವರನ್ನು ಶಿವ ಅಂತ ಕರಿತೇವೆ. ಶಿವ ಅಂದರೆ ಪರಮ ಪವಿತ್ರ ಅಂತ. ಯಾಕೆ ಅಂದರೆ, ಕಪಿಲ ವಾಸುದೇವ ತನ್ನ ತಾಯಿ ದೇವಹೂತಿಗೆ ಒಂದು ಮಾತನ್ನು ಉಪದೇಶವಾಗಿ ನೀಡ್ತಾನೆ. ಸಂಚಿಂತಯೇತ್ ಅಂತ ಒಂದು ಸ್ತೋತ್ರ, ನಮ್ಮ ಒಳಗಿರುವ ಭಗವಂತನನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ ಅಡಿಯಿಂದ ಮುಡಿಯವರೆಗೆ ವರ್ಣನೆ ಮಾಡ್ತಕ್ಕಂಥ ಒಂದು ಸ್ತೋತ್ರ. ಅದರಲ್ಲಿ ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ, ಭಗವಂತನ ಪಾದಾರವಿಂದವನ್ನು ಚಿಂತನೆ ಮಾಡಬೇಕು ಅಂತ ಪಾದಾರವಿಂದದ ಪ್ರಸ್ತಾವ ಬರುವಾಗ ಒಂದು ವಿಶೇಷಣವನ್ನು ಕಪಿಲ ವಾಸುದೇವ ನೀಡ್ತಾನೆ. ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವಶಿವೋಭೂತ್. ಈ ಪಾದದ ಹೆಗ್ಗಳಿಕೆ ಏನು ಅಂದರೆ, ಈ ಪಾದವನ್ನು ಪ್ರಶ್ಚಾಲನ ಮಾಡಿ ಅದರ ನೀರು ಗಂಗೆಯಾಗಿ ಹರಿದು ಬಂದಿದೆ. ಅದನ್ನು ರುದ್ರದೇವರು ಧರಿಸಿಕೊಂಡಿದ್ದಾರೆ. ಹಾಗಾಗಿ ಶಿವ ಶಿವೋಭೂತ್, ರುದ್ರದೇವರು ಶಿವ ಅಂತ ಅನಿಸಿಕೊಳ್ಳಲಿಕ್ಕೆ ಅದೇ ಕಾರಣ. ಮೇಲ್ನೋಟಕ್ಕೆ ಅಶಿವ ಪದಾರ್ಥಗಳೇ ಅವರಲ್ಲೆಲ್ಲ ತುಂಬಿಕೊಂಡಿದ್ದರೂ ಕೂಡ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಶಿವ ಪದಾರ್ಥ ಅವರಲ್ಲಿದೆ. ಅದು ಯಾವುದು ಅಂದರೆ, ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ, ಪರಮಾತ್ಮನ ಪಾದ ಅದು ಪರಮ ಪವಿತ್ರವಾದದ್ದು. ಅದರ ಪ್ರಶ್ಚಾಲನದ ನೀರಾಗಿ ಹರಿದು ಬಂದಿರತಕ್ಕಂಥ ಗಂಗೆ ಅಂತ ಉಲ್ಲೇಖ ಮಾಡ್ತಾ ಇಲ್ಲ ಕಪಿಲ ವಾಸುದೇವ, ಸರಿತ್ ಪ್ರವರ ಅಂತ. ಯಾಕೆಂದರೆ ಗಂಗೆ ಅನ್ನೋದು ನಮಗೆ ಮುಖ್ಯ ಅಲ್ಲ, ಅದು ಪರಮಾತ್ಮನ ಪಾದಪ್ರಶ್ಚಾಲನದ ಜಲ ಅನ್ನೋದೇ ನಮಗೆ ಬಹಳ ಮುಖ್ಯ. ಹಾಗಾಗಿ ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ, ಅದನ್ನು ತೀರ್ಥ ಅನ್ನುವ ಭಾವನೆಯಿಂದ ರುದ್ರದೇವರು ಧರಿಸಿಕೊಂಡಿದ್ದಾರೆ. ಹೇಗೆ ಧರಿಸಿಕೊಂಡಿದ್ದಾರೆ ಅಂದರೆ, ಅಧಿಧೃತೇನ ಅಂತ ಒಂದು ಶಬ್ದ. ಅಧಿಕ, ಅದು ಪರಮ ಪವಿತ್ರವಾದದ್ದು. ತ್ರಿವಿಕ್ರಮ ರೂಪಿ ಪರಮಾತ್ಮನ ಪಾದಪ್ರಶ್ಚಾಲನ ಜಲ ಅನ್ನುವ ಭಾವನೆಯಿಂದ ಅದನ್ನು ಧರಿಸಿಕೊಂಡಿದ್ದಾರೆ. ಆದುದರಿಂದ ಅವರಿಗೆ ಶಿವ ವ್ಯಕ್ತಿತ್ವ ಬಂದಿದೆ, ಶಿವಮಯ ವ್ಯಕ್ತಿತ್ವ ಬಂದಿದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ರುದ್ರದೇವರು ಅದನ್ನು ಧರಿಸಿಕೊಂಡಿರ್ತಕ್ಕಂಥ ಪ್ರಸಂಗವೂ ಕೂಡ ಭಾಗವತದಲ್ಲಿ ಬಂದಿದೆ, ನವಮಸ್ಕಂದದಲ್ಲಿ ಬಂದಿದೆ. ಸಗರನ ಮಕ್ಕಳು 60,000 ಮಂದಿ ಮಕ್ಕಳು ಯಜ್ಞವನ್ನು ನಡೆಸ್ತಾರೆ ಸಗರನ ಹೆಸರಿನಲ್ಲಿ. ಆ ಸಗರನ ಮಕ್ಕಳು ಕಪಿಲ ನಾಮಕ ಭಗವಂತನ ಕ್ರೋಧಾಗ್ನಿಗೆ ಒಳಗಾಗಿ ಎಲ್ಲ ಸುಟ್ಟು ಹೋಗಿಬಿಡ್ತಾರೆ. ಅಂತಹ ಸಗರನ ಮಕ್ಕಳಿಗೆ ಸದ್ಗತಿ ಆಗಬೇಕು ಅಂತ ಸಗರನ ವಂಶದಲ್ಲಿ ಬಂದಿರತಕ್ಕಂಥವರೆಲ್ಲ ಅದಕ್ಕಾಗಿ ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಭಗೀರಥ
ಗಂಗೆಯನ್ನು ಭೂಮಿಗೆ ತರಿಸಬೇಕು ಅಂತ ಪ್ರಯತ್ನ ಬರ್ತಾನೆ. ಆಗ ಗಂಗಾದೇವಿ ಹೇಳ್ತಾಳೆ, ನನ್ನನ್ನು ಧಾರಣೆ ಮಾಡಿಕೊಳ್ಳುವವರು ಯಾರು ಅಂತ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡೋಣ ಅಂತ ರುದ್ರದೇವರನ್ನು ತಪಸ್ಸು ಮಾಡಿದಾಗ ರುದ್ರದೇವರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಗಂಗೆಯನ್ನು ಧಾರಣೆ ಮಾಡ್ತಾರೆ ರುದ್ರದೇವರು. ಅದನ್ನು ನಿರೂಪಣೆ ಮಾಡುವಾಗ ಶುಕಾಚಾರ್ಯರು ಹೀಗೆ ಹೇಳ್ತಾರೆ, ದಧಾರ ಅವಹಿತೋ ಗಂಗಾಂ ಪಾದಪೂತ ಜಲಾಂಹರೇಹೇ ಅಂತ. ರುದ್ರದೇವರು ಆ ಗಂಗೆಯನ್ನು ಧಾರಣೆ ಮಾಡುವಾಗ ಅವರ ಅನುಸಂಧಾನ ಹೇಗೆ ಇರುತ್ತೆ ಅಂದರೆ, ಪಾದಪೂತ ಜಲ, ಇದು ತ್ರಿವಿಕ್ರಮ ರೂಪಿ ಪರಮಾತ್ಮನ ಪಾದಸ್ಪರ್ಶಕ್ಕೆ ಒಳಗಾಗಿರ್ತಕ್ಕಂಥ ಪರಮ ಪವಿತ್ರವಾದ ಜಲ, ಇದು ತೀರ್ಥ ಅನ್ನುವ ದೃಷ್ಟಿಯಿಂದ ಅದನ್ನು ದಧಾರ ಅವಹಿತ, ಒಳ್ಳೆಯ ಏಕಾಗ್ರತೆಯಿಂದ ತೀರ್ಥವನ್ನು ನಾವು ಹೇಗೆ ಒಳ್ಳೆಯ ಭಾವನೆಯಿಂದ ಧಾರಣೆ ಮಾಡ್ತೇವೆಯೋ ಅದಕ್ಕಿಂತಲೂ ಒಳ್ಳೆಯ ಭಾವನೆಯಿಂದ ರುದ್ರದೇವರು ಅವಹಿತ ಗಂಗಾಂ ದಧಾರ ಅಂತ ಬರುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡೇ ಕಪಿಲವಾಸುದೇವ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಅಧಿಕತೆಯಾ ಧೃತೇನ, ಅದು ಅನುಸಂಧಾನ, ಅದು ಅಧಿಕವಾಗಿರ್ತಕ್ಕಂಥ ತೀರ್ಥ ಅನ್ನುವ ಅನುಸಂಧಾನದಿಂದ ಧಾರಣೆ ಮಾಡಿದ್ದಾರೆ ರುದ್ರದೇವರು. ಹಾಗಾಗಿ ಅಶಿವರಾದರೂ ಕೂಡ, ಮೇಲ್ನೋಟಕ್ಕೆ ಅಶಿವರಾದರೂ ಕೂಡ ಶಿವೋಭೂತ್, ಶಿವ ಪರಮ ಪವಿತ್ರ ಅನ್ನತಕ್ಕಂತಹ ಬಿರುದಿಗೆ ಪಾತ್ರರಾಗಿದ್ದಾರೆ ಅಂತ ಹೀಗೆ ಬರುತ್ತೆ. ಭಾಗವತ ಚತುರ್ಥ ಸ್ಕಂದದಲ್ಲಿ ದಕ್ಷನ ಯಜ್ಞದ ಪ್ರಸಂಗ ಬರುತ್ತೆ. ದಕ್ಷ ಯಜ್ಞಕ್ಕಿಂತ ಪ್ರಾರಂಭದಲ್ಲಿ ದೇವತೆಗಳೆಲ್ಲ ಒಂದು ಯಜ್ಞ ಮಾಡ್ತಾರೆ. ಆ ಯಜ್ಞದಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಆಗ ಅಲ್ಲಿ ರುದ್ರದೇವರು, ಚತುರ್ಮುಖ ಮುಂತಾದವರು ಕೂಡ ಪಾಲ್ಗೊಂಡವರಿದ್ದಾರೆ. ದಕ್ಷ ಬರ್ತಾನೆ. ದಕ್ಷ ಬಂದಾಗ ರುದ್ರದೇವರು ಎದ್ದು ನಿಲ್ಲುವುದಿಲ್ಲ. ಇದರಿಂದಾಗಿ ದಕ್ಷನಿಗೆ ಸಿಟ್ಟು ಬರುತ್ತೆ. ರುದ್ರದೇವರಿಗೆ ಶಾಪ ಕೊಡ್ತಾನೆ. ಮತ್ತು ರುದ್ರದೇವರ ಮೇಲೆ ಎಲ್ಲಿಲ್ಲದ ದ್ವೇಷದಿಂದ ಏನಾದರೂ ಮಾಡಿ ಅವರನ್ನು ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೃಹಸ್ಪತಿ ಸವ ಅಂತ ಮತ್ತೊಂದು ಯಾಗ ಮಾಡಿ, ರುದ್ರದೇವರಿಗೆ ಆಹ್ವಾನವೇ ಇಲ್ಲ, ರುದ್ರದೇವರಿಗೆ ಮತ್ತು ಸತೀದೇವಿಗೆ ಆಹ್ವಾನ ಇಲ್ಲದೆ ಆ ಬೃಹಸ್ಪತಿ ಸವವನ್ನು ಮಾಡಬೇಕು ಅಂತ ತೊಡಗ್ತಾನೆ. ಆಗ ಸತೀದೇವಿ ರುದ್ರದೇವರಲ್ಲಿ ತಾನು ತಂದೆಯ ಮನೆಯಲ್ಲಿ, ದಕ್ಷನ ಮನೆಯಲ್ಲಿ ಆಗತಕ್ಕಂತಹ ಆ ಬೃಹಸ್ಪತಿ ಸವದಲ್ಲಿ ತಾನು ಪಾಲ್ಗೊಳ್ಬೇಕು ಅಂತ ಹೇಳಿದಾಗ ರುದ್ರದೇವರು ಆ ದಕ್ಷನ ಸ್ವಭಾವದ ಬಗ್ಗೆ ಎಲ್ಲ ಮಾತನ್ನು ಹೇಳ್ತಾರೆ. ಅದರಲ್ಲಿ ಒಂದು ಅವಶ್ಯವಾದ ಒಂದು ಪ್ರಮೇಯ ನೋಡು. ಸತೀದೇವಿ, ದಕ್ಷ ಬಂದಾಗ ನಾನು ಎದ್ದು ನಿಂತಿಲ್ಲ, ಅದರಿಂದಾಗಿ ದಕ್ಷ ಕ್ರುದ್ಧನಾಗಿದ್ದಾನೆ. ಆದರೆ ನಾನು ಯಾಕೆ ಎದ್ದು ನಿಂತಿಲ್ಲ? ನಾನು ಎದ್ದು ನಿಲ್ಲದ ಕಾರಣ ದಕ್ಷನಿಗೆ ಅವಮಾನ ಮಾಡಬೇಕು ಅಂತಲ್ಲ, ಅದು ನನ್ನ ಆಧ್ಯಾತ್ಮಿಕ ದೃಷ್ಟಿ, ನನ್ನ ಆಧ್ಯಾತ್ಮಿಕ ನೀತಿಗೆ ಅನುಗುಣವಾಗಿ ನಾನು ಎದ್ದು ನಿಂತಿಲ್ಲ. ಏನದು ಆಧ್ಯಾತ್ಮಿಕ ನೀತಿ ಅಂದರೆ, ಇದು ಬಹಳ ಪ್ರಮುಖವಾದ ಸಂದೇಶ. ಗೌರವಾರ್ಪಣೆಗೆ ಮುಖ್ಯವಾಗಿ ನಾವು ಯಾವ ನಿಲುವನ್ನು ಅಳವಡಿಸಿಕೊಳ್ಬೇಕು ಅಂತ ಈ ವಿಚಾರದ ಮೇಲೆ ಬೆಳಕು ಚೆಲ್ಲತಕ್ಕಂಥ ಮಾತು ರುದ್ರದೇವರು ಆ ಸಂದರ್ಭದಲ್ಲಿ ಹೇಳುವಂಥದ್ದು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನೇ. ಮಧ್ವಗುರುಗಳು ಕರ್ಮ ನಿರ್ಣಯದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ನಾವು ಯಾರಿಗಾದರೂ ಗೌರವವನ್ನು ಸಮರ್ಪಿಸುವಾಗ ಅಥವಾ ಗೌರವವನ್ನು ಇನ್ನೊಬ್ಬರಿಂದ ಪಡ್ಕೊಳ್ಳುವಾಗ ನಮ್ಮ ದೃಷ್ಟಿಕೋನ ಹೇಗಿರಬೇಕು, ಇದರ ಬಗ್ಗೆ ರುದ್ರದೇವರು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ತನ್ನ ವಿಚಾರವಾಗಿ ಹೇಳ್ತಾ ಇಲ್ಲ, ಪ್ರಾಜ್ಞರು, ತತ್ವವನ್ನು ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗಳು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ, ಯಾರಾದರೂ ಗೌರವಾರ್ಹ ವ್ಯಕ್ತಿಗಳು ಬಂದಾಗ ಬೇರೆ ಬೇರೆ ಬಗೆಯಿಂದ ನಾವು ಗೌರವವನ್ನು ತೋರಿಸ್ತೇವೆ. ಎದ್ದು ನಿಲ್ಲುವುದು ಅಥವಾ ವಿನಯ ಪ್ರದರ್ಶನ ಮಾಡುವುದು, ಸಾಷ್ಟಾಂಗ ಪ್ರಣಾಮ ಮಾಡುವುದು, ಈ ರೀತಿಯಾಗಿ. ಆಗ ಸಾಧು ಮಿತಸ್ಸು ಮಧ್ಯಮೆ, ನಾವು ಇನ್ನೊಬ್ಬರಿಗೆ ಕೊಡುವುದು, ಇನ್ನೊಬ್ಬರಿಂದ ಮತ್ತೊಬ್ಬರು ಸ್ವೀಕಾರ ಮಾಡುವುದು, ಹೀಗೆ ಪರಸ್ಪರ ಗೌರವಾರ್ಪಣೆಯಲ್ಲಿ ಪರಸ್ಪರ ವ್ಯವಹಾರ ಇರುತ್ತೆ. ಮಾಡುವಾಗ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ, ಜ್ಞಾನಿಗಳು ಯಾವ ರೀತಿ ನಡ್ಕೊಳ್ತಾರೆ ಅಂದರೆ ತಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಗಮನದಲ್ಲಿಟ್ಟುಕೊಂಡು ಆ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡ್ತಾರೆ.
ಗುಹಾಶಯಾಯೈವ ನ ದೇಹ ಮಾನಿನೇ. ಇನ್ನೊಬ್ಬರಿಗೆ ಗೌರವವನ್ನು ಕೊಡುವಾಗ ಅಥವಾ ಅವರಿಂದ ಸ್ವೀಕಾರ ಮಾಡುವಾಗ ತಮ್ಮ ಗುಹೆಯ ಒಳಗೆ, ಹೃದಯ ಗುಹೆಯ ಒಳಗಿರುವ ಭಗವಂತನನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಸ್ವೀಕಾರ ಮಾಡುವುದು ಅಥವಾ ಗೌರವವನ್ನು ಕೊಡುವುದು, ಈ ರೀತಿ ನಡ್ಕೊಳ್ತಾರೆ. ಯಾಕೆಂದರೆ ಯಾವ ವ್ಯಕ್ತಿತ್ವವನ್ನು ಗಮನದಲ್ಲಿಟ್ಟುಕೊಂಡು ನಾವು ಗೌರವ ಕೊಡ್ತಾ ಇದ್ದೇವೆಯೋ ಆ ವ್ಯಕ್ತಿತ್ವ ಅರಳುವಂತೆ ಮಾಡಿದವನೇ ಆ ಗುಹಾದಲ್ಲಿ ಇರ್ತಕ್ಕಂಥ ಅಂತರ್ಯಾಮಿಯಾದ ಭಗವಂತ. ಆದುದರಿಂದ ಆ ವ್ಯಕ್ತಿತ್ವಕ್ಕಾಗಿ ಸಲ್ಲಬೇಕಾದ ಗೌರವ ಆ ವ್ಯಕ್ತಿತ್ವವನ್ನು ಅರಳಿಸಿರ್ತಕ್ಕಂಥ ಭಗವಂತನಿಗೆ ಮುಖ್ಯವಾಗಿ ಅರ್ಪಿತ ಆಗಬೇಕಾದದ್ದು. ಆದುದರಿಂದ ಜ್ಞಾನಿಗಳು ಇದನ್ನು ವಿಶ್ಲೇಷಿಸಿಕೊಂಡು ಗುಹಾಶಯಾಯೈವ ನ ದೇಹ ಮಾನಿನೇ, ಎದುರಿಗೆ ಇರ್ತಕ್ಕಂಥ ಪ್ರತೀಕವನ್ನು ಮಾತ್ರ ಅಲ್ಲ, ಪ್ರತೀಕದ ಒಳಗೆ ಇರ್ತಕ್ಕಂತಹ ಭಗವಂತನನ್ನು ಗಮನದಲ್ಲಿಟ್ಟುಕೊಂಡು ಅವರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗೌರವವನ್ನು ಅರ್ಪಿಸ್ತಾರೆ. ಹಾಗೆ ಇನ್ನೊಬ್ಬರಿಂದ ಸ್ವೀಕರಿಸುವಾಗಲೂ ಕೂಡ ಆ ಭಾವನೆ ಇರುತ್ತೆ. ಇದು ಜ್ಞಾನಿಗಳ ಪ್ರವೃತ್ತಿ. ಜ್ಞಾನಿಗಳು ಈ ರೀತಿ ನಡ್ಕೊಂಡಿದ್ದರಿಂದ ಉಳಿದವರು ಕೂಡ ಅದನ್ನು ಅನುಸರಿಸಬೇಕು ಅನ್ನೋ ದೃಷ್ಟಿಯಿಂದ ರುದ್ರದೇವರು ಹೇಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಬೇರೆ ಬೇರೆ ದೇವತೆಗಳಿಗೆ, ಗುರು ಹಿರಿಯರಿಗೆ, ತಂದೆ ತಾಯಂದಿರಿಗೆ ಗೌರವವನ್ನು ಅರ್ಪಿಸುವ ಪ್ರಸಂಗ ಬರುತ್ತೆ. ಬರುವಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಯಾ ವ್ಯಕ್ತಿಗಳನ್ನೇ ಗಮನದಲ್ಲಿ ಇಟ್ಟುಕೊಳ್ಳದೆ ಅವರ ಒಳಗಿರತಕ್ಕಂಥ ಭಗವಂತನನ್ನು, ಅವರ ವ್ಯಕ್ತಿತ್ವವನ್ನು ಅರಳಿಸಿರ್ತಕ್ಕಂಥ ಭಗವಂತನನ್ನು ಗಮನದಲ್ಲಿಟ್ಟುಕೊಂಡು ನಾವು ಗೌರವವನ್ನು ಅರ್ಪಿಸಬೇಕು. ಹಾಗೆ ಮಾಡಿದಾಗ ಭಗವಂತನೂ ತೃಪ್ತನಾಗ್ತಾನೆ, ಭಗವಂತನ ಪ್ರತಿಬಿಂಬದಂತೆ ಇರ್ತಕ್ಕಂಥ ಆ ವ್ಯಕ್ತಿಗಳು ಕೂಡ ತೃಪ್ತರಾಗ್ತಾರೆ. ಭಾಗವತದಲ್ಲೇ ಮುಂದೆ ಬರುತ್ತೆ, ಹೇಗೆ ಮರದ ಬುಡಕ್ಕೆ ನೀರು ಹಾಕಿದಾಗ ಅದು ಆ ಮರದ ಯಾವ್ಯಾವ ಎಲೆಗಳಿಗೆ, ಗೆಲ್ಲುಗಳಿಗೆ, ಟಸಿಲುಗಳಿಗೆ ನೀರು ಎಷ್ಟೆಷ್ಟು ಬೇಕೋ ಅದೆಲ್ಲ ತಲುಪಿಬಿಡುತ್ತೆ. ಮರಕ್ಕೆ ನೀರು ಹಾಕುವ ಪದ್ಧತಿ ಇದೇ ರೀತಿ. ಹಾಗೆ ಯಾರಿಗೇ ವ್ಯಕ್ತಿಗಳಿಗೆ, ಗೌರವಾರ್ಹ ವ್ಯಕ್ತಿಗಳಿಗೆ ಗೌರವವನ್ನು ಅರ್ಪಿಸುವ ಕ್ರಮವೇ ಇದೆ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಗೌರವವನ್ನು ಅರ್ಪಿಸಬೇಕಾದದ್ದು. ಅಂತರ್ಯಾಮಿ ತುಷ್ಟನಾದ ಅಂದರೆ ಆ ಅಂತರ್ಯಾಮಿಯ ಪ್ರತಿಬಿಂಬದಂತೆ ಇರತಕ್ಕಂಥ ಹೊರಗಿನ ದೇವತೆಗಳು, ಆ ವ್ಯಕ್ತಿಗಳು ಕೂಡ ತೃಪ್ತರಾಗ್ತಾರೆ. ಬಿಂಬ ಸಂತುಷ್ಟನಾಗದೆ ಪ್ರತಿಬಿಂಬ ಸಂತುಷ್ಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮರದ ಬುಡಕ್ಕೆ ನೀರು ಹಾಕದೆ ಅದರ ಗೆಲ್ಲಿಗೆ ನೀರು ತಲುಪಿಸ್ಲಿಕ್ಕೆ ಆಗುವುದೇ ಇಲ್ಲ. ಎಷ್ಟೋ ಮಂದಿ ಹೇಳುವುದುಂಟು, ನೀವು ಅಂತರ್ಯಾಮಿಯನ್ನು ಗಮನದಲ್ಲಿಟ್ಟುಕೊಂಡ್ರೆ ಗಣಪತಿಯನ್ನು ಬಿಟ್ಟು ಗಣಪತಿಯ ಒಳಗಿರುವ ವಿಶ್ವನನ್ನು ನೀವು ಆರಾಧನೆ ಮಾಡಲಿಕ್ಕೆ ಹೋದರೆ ಗಣಪತಿಗೆ ಏನು ಬಂತು? ಗಣಪತಿ ಅದರಿಂದ ಕ್ರುದ್ಧನಾದನು? ಇಲ್ಲ, ಗಣಪತಿ ಮಹಾ ಭಗವದ್ಭಕ್ತ. ಅವನಿಗೆ ಅರಿವಿದೆ, ನನ್ನ ಒಳಗೆ ವಿಶ್ವ ಇದ್ದದ್ರಿಂದಾಗಿ ಈ ಗಜಮುಖದ ವ್ಯಕ್ತಿತ್ವ ನನ್ನಲ್ಲಿ ಈ ರೀತಿ ಅರಳಿದೆ. ಹಾಗಾಗಿ ನನಗೆ ಏನಾದರೂ ಗೌರವವನ್ನು ಅರ್ಪಿಸಬೇಕಾದ್ರೆ ಮೊದಲು ನನ್ನ ಒಳಗಿರ್ತಕ್ಕಂಥ ವಿಶ್ವನಾಮಕ ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ಎಚ್ಚರಿಕೆ ಗಣಪತಿಗೆ ಇದ್ದೇ ಇದೆ. ಅವ ವಿವೇಕಿಯಾದವ. ಹಾಗಾಗಿ ಅಂತರ್ಯಾಮಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಗಣಪತಿಗೆ ನಮಸ್ಕಾರ ಮಾಡಿದರೆ ವಿಶ್ವನೂ ಪ್ರಸನ್ನನಾಗ್ತಾನೆ. ಆ ವಿಶ್ವನ ಪ್ರಸಾದದಿಂದಾಗಿ ವಿಶ್ವನ ಪ್ರತೀಕದಂತೆ ಇರತಕ್ಕಂಥ ಗಣಪತಿ ಕೂಡ ಪ್ರಸನ್ನ. ಇದು ಬರೇ ದೇವತೆಗಳ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಗೌರವಾರ್ಹ ವ್ಯಕ್ತಿಗಳು, ತಂದೆ ತಾಯಂದಿರಿಂದ ಪ್ರಾರಂಭಿಸಿ ಗುರುಗಳು, ಆಚಾರ್ಯರು, ಸ್ವಾಮಿಗಳು, ಇವರೆಲ್ಲರೂ ಕೂಡ ಇದೇ ರೀತಿ ಇರ್ತಕ್ಕಂಥದ್ದು. ಅದಕ್ಕಾಗಿಯೇ ನಾವು ಗುರುಗಳಿಗೆಲ್ಲ ನಮಸ್ಕಾರ ಮಾಡುವಾಗ ಒಂದು ಕ್ರಮ ಇದೆ, ನಾರಾಯಣ ನಾರಾಯಣ ಅಂತ, ನಾರಾಯಣ ಸ್ಮರಣೆ. ತಾವೂ ನಾರಾಯಣ ಸ್ಮರಣೆ ಮಾಡ್ತಾರೆ. ಗಟ್ಟಿಯಾಗಿ ನಾರಾಯಣ ನಾರಾಯಣ ಅಂತ ಉಚ್ಚಾರಣೆ ಮಾಡುವ ಮೂಲಕ ಯಾರು ಗೌರವವನ್ನು ಅರ್ಪಿಸ್ತಾ ಇದ್ದಾರೋ ಅವರು ಕೂಡ ಆ ರೀತಿ ಸ್ಮರಣೆ ಮಾಡಬೇಕು ಅಂತ. ನನಗೆ ನೀವು ನಮಸ್ಕಾರ ಮಾಡಬೇಡಿ, ಮುಖ್ಯವಾಗಿ ನನ್ನ ಒಳಗಿರುವ ದೇವರ ಸ್ಮರಣೆ ಮಾಡಿಕೊಂಡು ನನಗೆ ನಮಸ್ಕಾರ ಮಾಡಿ ಅನ್ನುವ ಅನುಸಂಧಾನದಿಂದ ನಾರಾಯಣ ಸ್ಮರಣೆ ಮಾಡುವಂಥದ್ದು. ಅದು ಬರೇ ಯತಿಗಳಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲರೂ ಹಾಗೆ ಮಾಡಬೇಕಾದದ್ದು. ನಮಗೆ ಯಾರಾದರೂ ಪ್ರಣಾಮ ಮಾಡ್ತಾ ಇದ್ದರೆ ನಾವೇ ಅದನ್ನು ಸ್ವೀಕಾರ ಮಾಡದೆ ನಮ್ಮ ಒಳಗಿರುವ ನಾರಾಯಣನಿಗೆ ಅದು ತಲುಪುವಂತಾಗಬೇಕು. ನಮಸ್ಕಾರ ಮಾಡುವವರಿಗೂ ಆ ಜಾಗೃತಿ ಮೂಡಬೇಕು, ನಮಗೂ ಆ ಜಾಗೃತಿ ಮೂಡಬೇಕು. ಹಾಗಾಗಿ ಆ ನಾರಾಯಣ ಸ್ಮರಣೆ ಯತಿಗಳು ಹೇಗೆ ಮಾಡ್ತಾರೋ ಆ ರೀತಿ ನಾವು ಮಾಡಬೇಕಾದ, ನಾರಾಯಣ ನಾರಾಯಣ ಅಂತ ಹೇಳಬೇಕಾದ. ಅದಕ್ಕೆ ಸ್ಫೂರ್ತಿ ನೀಡುವಂತೆ ರುದ್ರದೇವರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ. ಮಿತಃ ಅಂತ, ಮಿತಃ ಅಂದರೆ ಅನ್ಯೋನ್ಯವಾಗಿ. ಅನ್ಯೋನ್ಯವಾಗಿ ಅಂದರೆ ಗೌರವವನ್ನು ಅರ್ಪಿಸುವವರಲ್ಲೂ ಆ ಜಾಗೃತಿ ಇರಬೇಕು, ಗೌರವವನ್ನು ಸ್ವೀಕರಿಸುವವರಲ್ಲೂ ಆ ಜಾಗೃತಿ ಇರಬೇಕಾದದ್ದು. ನನಗೇ ಈ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಆಗೋದಿಲ್ಲ. ಅಥವಾ ಕೊಡುವವನು ಕೂಡ ಈ ವ್ಯಕ್ತಿಯನ್ನೇ ಗಮನದಲ್ಲಿಟ್ಟುಕೊಂಡು ಗೌರವ ಕೊಟ್ಟರೂ ಕೂಡ ಆ ಗೌರವಾರ್ಪಣೆ ಅದು ಸಫಲ ಆಗುವುದಿಲ್ಲ.
ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನಿ. ಚೇತಸ ಅಂತ ಇದರ ಈ ಮಾತು ಅಂದರೆ ಸಾಮಾನ್ಯವಾಗಿ ನಾವು ನಮಸ್ಕಾರ ಮಾಡುವಾಗ ಎದುರಿರುವ ವ್ಯಕ್ತಿಯನ್ನೇ ನಮಸ್ಕಾರ ಮಾಡೋದು. ಆದರೆ ಒಳಗಿನ ಸಾಕ್ಷಿ ಅಥವಾ ಮನಸ್ಸಿನಿಂದ ಅಂತರ್ಯಾಮಿಯನ್ನು ಗಮನದಲ್ಲಿಟ್ಟುಕೊಂಡು ನಮಸ್ಕಾರ ಮಾಡೋದು. ಜ್ಞಾನಿಗಳು ಕೂಡ, ಈಗ ಮಧ್ವಾಚಾರ್ಯರು ಕೂಡ ತಂದೆ ತಾಯಂದಿರಿಗೆಲ್ಲ ನಮಸ್ಕಾರ ಮಾಡ್ತಾಯಿದ್ರು. ಆದರೆ ನಮಸ್ಕಾರ ಮಾಡುವಾಗ ಚೇತಸ, ಆ ಬುದ್ಧಿ ಮತ್ತು ಮನಸ್ಸು ಆ ವ್ಯಕ್ತಿಗಳ ಅಂತರ್ಯಾಮಿಯಾದ ಭಗವಂತನನ್ನು ಗಮನದಲ್ಲಿಟ್ಟುಕೊಂಡು ಅವರು ನಮಸ್ಕಾರ ಮಾಡ್ತಾಯಿದ್ರು. ಇದು ಜ್ಞಾನಿಗಳ ಪದ್ಧತಿ. ಹಾಗಾಗಿ ದಕ್ಷ ಪ್ರಜಾಪತಿ ನನ್ನ ಮಾವ ಆಗಿರ್ಬೋದು, ಶ್ವಶುರ. ಆದರೆ ಶ್ವಶುರತ್ವೇನ ಅವನಿಗೆ ನಾನು ಗೌರವ ಸಲ್ಲಿಸುವಂತಿಲ್ಲ. ಅವನು ದೇವರ ಬಿಂಬಕ್ಕೆ ಪಾತ್ರನಾಗಿರ್ತಕ್ಕಂಥ ಪ್ರತೀಕ. ಅದಕ್ಕಾಗಿ ದಕ್ಷ ಪ್ರಜಾಪತಿ ಬಂದಾಗ ನಾನು ಎದ್ದು ನಿಂತು ದಕ್ಷ ಪ್ರಜಾಪತಿಯ ಅಂತರ್ಯಾಮಿಗೆ ನಾನು ಗೌರವವನ್ನು ಸಲ್ಲಿಸಬೇಕಾದದ್ದು, ಹೊರತು ದಕ್ಷ ಪ್ರಜಾಪತಿಗೆ ಅಲ್ಲ. ಆದರೆ ದಕ್ಷ ಪ್ರಜಾಪತಿಯ ಅಂತರ್ಯಾಮಿಗೂ ಕೂಡ ನಾನು ಗೌರವ ಸಲ್ಲಿಸಿಲ್ಲ, ಎದ್ದು ನಿಂತಿಲ್ಲ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಯಲ್ಲಿ ದೇವರ ಸನ್ನಿಧಾನ ಬಹಳ ಬಹಳ ಕ್ಷೀಣವಾಗಿತ್ತು. ಅವ ಅಹಂಕಾರಗ್ರಸ್ತನಾದಾಗ ಕೆಟ್ಟ ದೋಷಗಳು ನಮ್ಮಲ್ಲಿ ತುಂಬಿದಾಗ ದೇವರ ಸನ್ನಿಧಾನ ಕಡಿಮೆ ಆಗುತ್ತೆ. ದಕ್ಷ ಪ್ರಜಾಪತಿ ಮಾವನಾಗಿ ನನಗೆ ವಂದ್ಯನಾಗಿದ್ದರೂ ಕೂಡ ಅಹಂಕಾರ ದೃಪ್ತನಾಗಿ ಬಂದದ್ರಿಂದಾಗಿ ಅವನಲ್ಲಿ ದೇವರ ಸನ್ನಿಧಾನ ಕಡಿಮೆಯಾಗಿತ್ತು. ಹಾಗಾಗಿ ನಾನು ಎದ್ದು ನಿಂತು ಅವನಿಗೆ ಗೌರವವನ್ನು ಸಲ್ಲಿಸಿಲ್ಲ. ಯಾಕೆ ಅಂದರೆ ಇನ್ನೊಂದು ಕಾರಣವನ್ನು ರುದ್ರದೇವರು ಹೇಳ್ತಾರೆ. ನನ್ನ ಪಕ್ಕದಲ್ಲೇ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಸತ್ವಂಚ ಯಸ್ಮಿನ್ ಭಗವಾನ್ ವಾಸುದೇವೋ ಹ್ಯದೋಶ್ಚಜೋ ಮೇ ಮನಸಾ ವಿಧೀಯತೆ. ನನ್ನ ಪಕ್ಕದಲ್ಲೇ ಚತುರ್ಮುಖ ದೇವರಿದ್ದರು. ಚತುರ್ಮುಖ ದೇವರು ವಾಸುದೇವನಿಗೆ ವಿಶೇಷವಾಗಿ ಅಧಿಷ್ಠಾನ. ಚತುರ್ಮುಖ ದೇವರ ಅಂತರ್ಯಾಮಿ ವಾಸುದೇವ. ಆ ವಾಸುದೇವನನ್ನು ಅವರು ಚಿಂತನೆ ಮಾಡ್ತಾ ಇದ್ದರು. ವಾಸುದೇವ ವಿಶೇಷವಾಗಿ ಅಲ್ಲಿ ಅಭಿವ್ಯಕ್ತನಾಗಿದ್ದ. ಉತ್ತಮ ಅಧಿಷ್ಠಾನದಲ್ಲಿ ದೇವರನ್ನು ನಾನು ಚಿಂತನೆ ಮಾಡ್ತಾ ಇರುವಾಗ ನೀಚ ಅಧಿಷ್ಠಾನ ದಕ್ಷ. ಅವನಲ್ಲಿ ದೇವರು ಇದ್ದಾರೆ, ಆದರೆ ಬಹಳ ಸನ್ನಿಧಾನ ಬಹಳ ಕಡಿಮೆ. ಹಾಗಾಗಿ ಆ ಚತುರ್ಮುಖನ ಎದುರು ಆ ದಕ್ಷ ನೀಚಾಧಿಷ್ಠಾನ ಆಗ್ತಾನೆ. ಹಾಗಾಗಿ ಉತ್ತಮಾಧಿಷ್ಠಾನದಲ್ಲಿ ನಾವು ದೇವರ ಧ್ಯಾನ ಮಾಡ್ತಾ ಇರುವಾಗ ಆ ಧ್ಯಾನವನ್ನು ನಿಲ್ಲಿಸಿ ನೀಚಾಧಿಷ್ಠಾನದಲ್ಲಿ ಧ್ಯಾನ ಮಾಡಬಾರದು ಅಂತ ಹೀಗಿರುವಂಥದ್ದು. ಅದಕ್ಕಾಗಿಯೇ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಬಂದಿದೆ, ನಾವು ಅಳವಡಿಸ್ಕೊಳ್ಬೇಕಾದದ್ದು. ದೇವಸ್ಥಾನಕ್ಕೆ ಹೋಗುವಾಗ ನಾವು ಆ ದೇವಸ್ಥಾನದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪ್ರತಿಮಾ ಮಾಧ್ಯಮದಲ್ಲಿ ಆರಾಧನೆ ಮಾಡಲಿಕ್ಕೆ ಹೋಗುವಂಥದ್ದು. ಆ ಪ್ರತಿಮೆಯಲ್ಲಿ ವಿಶೇಷವಾಗಿ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ನಾವು ಹೋಗುವಂಥದ್ದು. ಹಾಗಾಗಿ ದೇವಸ್ಥಾನದ ಒಳಗೆ ಬೇರೆ ಯಾವ ವ್ಯಕ್ತಿಗಳು ಬಂದರೂ ಕೂಡ ಅವರಿಗೆ ನಮಸ್ಕಾರ ಮಾಡಬಾರ್ದು. ಹರಟೆ ಇತ್ಯಾದಿಗಳನ್ನು ಮಾಡಲೇಬಾರ್ದು. ಬೇಡ, ಯಾರಾದರೂ ಹಿರಿಯರು ಬಂದರೂ ಕೂಡ ಅವರಿಗೆ ನಮಸ್ಕಾರ ಮಾಡಬಾರ್ದು. ಯಾಕೆಂದರೆ ನಮ್ಮ ಮನಸ್ಸು ಆ ಪ್ರತಿಮಾದಲ್ಲಿ ಸನ್ನಿಹಿತನಾದ ದೇವರಲ್ಲೇ ಇರುತ್ತೆ. ಆ ಸೂಕ್ಷ್ಮವಾದ ಮನಸ್ಸನ್ನು ಆ ಪ್ರತಿಮೆಯಿಂದ ತೆಗೆದು ಆ ವ್ಯಕ್ತಿಗೆ ನಾವು ನಮಸ್ಕಾರ ಮಾಡಿದೆವು ಅಂದರೆ ಆ ಪ್ರತಿಮೆಯಲ್ಲಿರ್ತಕ್ಕಂಥ ದೇವರಿಗಿಂತ ನೀಚ ಅಧಿಷ್ಠಾನದಲ್ಲಿರ್ತಕ್ಕಂಥ ದೇವರನ್ನು ನಾವು ಉಪಾಸನೆ ಮಾಡಿದ ಹಾಗಾಗುತ್ತೆ. ಅದು ಶಾಸ್ತ್ರದಲ್ಲಿ ಅದಕ್ಕೆ ನಿಷೇಧ ಹೇಳಿದ್ದಾರೆ. ಉತ್ತಮ ಅಧಿಷ್ಠಾನ ಇರುವಾಗ ಅದನ್ನು ಬಿಟ್ಟು ಅಧಮಾಧಿಷ್ಠಾನದಲ್ಲಿ ನಾವು ಪೂಜೆ ಇತ್ಯಾದಿಗಳನ್ನು ಮಾಡಬಾರ್ದು. ಅಲ್ಲ, ನಾವು ಎರಡೂ ಅಧಿಷ್ಠಾನದಲ್ಲಿ ಮಾಡ್ತೇವೆ ಅಂದರೆ ಅದು ಆಗುವುದಿಲ್ಲ. ಯಾಕೆಂದರೆ ಮನಸ್ಸು ಸೂಕ್ಷ್ಮ. ಮನಸ್ಸು ಧ್ಯಾನ ಅಥವಾ ಚಿಂತನೆ ಮಾಡಬೇಕಾಗಿದ್ರೆ ಅದು ಸೂಕ್ಷ್ಮ. ಯಾವುದೋ ಒಂದು ರೂಪವನ್ನು ಮಾತ್ರ ಚಿಂತನೆ ಮಾಡಲಿಕ್ಕೆ ಅದು ಸಮರ್ಥವಾಗಿರುತ್ತೆ. ಈಗ ರುದ್ರದೇವರು ತನ್ನ ಪಕ್ಕದಲ್ಲಿರ್ತಕ್ಕಂಥ ಚತುರ್ಮುಖನಲ್ಲಿ ವಾಸುದೇವನನ್ನು ಚಿಂತನೆ ಮಾಡ್ತಾ ಇರುವಾಗ ಅವರ ಮನಸ್ಸು ಚತುರ್ಮುಖ ಅಧಿಷ್ಠಾನದಲ್ಲಿರ್ತಕ್ಕಂಥ ವಾಸುದೇವನಲ್ಲಿ ನೆಲೆಗೊಂಡಿದೆ. ದಕ್ಷ ಬಂದ, ಅವನಲ್ಲಿ ಇರುವ ಭಗವಂತನನ್ನು ಅವರು ಚಿಂತನೆ ಮಾಡಬೇಕು ಅಂದರೆ ಆ ದಕ್ಷನ ಚತುರ್ಮುಖನಲ್ಲಿರುವ ವಾಸುದೇವನಲ್ಲಿ ಏನು ನೆಲೆಗೊಂಡಿತ್ತು ಮನಸ್ಸು, ಅದನ್ನು ಹಿಂದೆ ತಗೊಂಡು ದಕ್ಷನಲ್ಲಿರುವ ಭಗವಂತನಲ್ಲಿ ಅದನ್ನು ತೊಡಗಿಸಬೇಕಾಗುತ್ತೆ. ಇದು ಉತ್ತಮಾಧಿಷ್ಠಾನವನ್ನು ಬಿಟ್ಟು ಅಧಮಾಧಿಷ್ಠಾನದಲ್ಲಿ ಪೂಜೆ ಮಾಡಿದಂತಾಗುತ್ತೆ, ಉಪಾಸನೆ ಮಾಡಿದಂತಾಗುತ್ತೆ. ಇದು ಅಶಾಸ್ತ್ರೀಯವಾದದ್ದು. ಅದಕ್ಕಾಗಿ ಚತುರ್ಮುಖ ರುದ್ರದೇವರು ಹೇಳ್ತಾ ಇದ್ದಾರೆ, ವಾಸುದೇವ ಅಂತ. ವಸುದೇವ ಅಂದರೆ ನಿರ್ಮಲವಾದ ಸತ್ವಪ್ರಚುರವಾಗಿರ್ತಕ್ಕಂತಹ ಚತುರ್ಮುಖನ ದೇಹ.
ಅದರಲ್ಲಿ ಅಭಿವ್ಯಕ್ತನಾಗುವುದರಿಂದ ಭಗವಂತನಿಗೆ ವಾಸುದೇವ ಅಂತ ಹೆಸರು. ಹಾಗಾಗಿ ಚತುರ್ಮುಖನ ದೇಹದಲ್ಲಿ ಅಭಿವ್ಯಕ್ತನಾದ ವಾಸುದೇವನಲ್ಲಿ ನಾನು ಮನಸ್ಸನ್ನು ನೆಲೆಗೊಳಿಸಿದ್ದೆ. ಅರ್ಥಾತ್ ಉತ್ತಮಾಧಿಷ್ಠಾನದಲ್ಲಿ ನಾನು ಭಗವಂತನ ಚಿಂತನೆ ಮಾಡ್ತಾ ಇದ್ದೆ. ದಕ್ಷ ಅಹಂಕಾರ ದೃಪ್ತನಾಗಿ ಬಂದದ್ರಿಂದಾಗಿ ಅವನಲ್ಲಿ ಭಗವಂತನ ಸನ್ನಿಧಾನ ಬಹಳ ಕಡಿಮೆಯಾಗಿತ್ತು. ಆದುದರಿಂದ ಅವನಿಗೆ ನಾನು ಎದ್ದು ನಿಂತು ಗೌರವ ಸಲ್ಲಿಸಿ ಅವನ ಒಳಗಿರುವ ದೇವರ ಚಿಂತನೆಯನ್ನು ನಾನು ಮಾಡಿಲ್ಲ. ಇದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಗೆ ಸಂಬಂಧಪಡುವಂಥದ್ದೇ ಹೊರತು ಲೌಕಿಕವಾಗಿ ನನ್ನ ಮಾವನನ್ನು ಅವಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಎದ್ದು ನಿಂತದ್ದಲ್ಲ ಅಂತ ರುದ್ರದೇವರು ಸಮರ್ಥನೆ ಮಾಡುವಂಥದ್ದಿದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಎರಡು ಅಂಶದಲ್ಲಿ. ಒಂದು, ಗೌರವಾರ್ಪಣೆ ಅನ್ನುವುದು ಅಂತರ್ಯಾಮಿ ದೃಷ್ಟಿಯನ್ನಿಟ್ಟುಕೊಂಡು ಗೌರವಾರ್ಪಣೆ ನಡೆಸಬೇಕು ಅನ್ನುವ ಒಂದು ಅಂಶ. ಮತ್ತೊಂದು ಅಂಶ ವಾಸುದೇವ ನಾಮದ ಚಿಂತನೆ. ಸಾಮಾನ್ಯವಾಗಿ ನಾವು ವಾಸುದೇವ ಅಂದರೆ ವಸುದೇವನ ಮಗ ಅಂತ ನಾವು ಚಿಂತನೆ ಮಾಡುವಂಥದ್ದು. ದೇವಕಿಯ ಗಂಡನಾಗಿರ್ತಕ್ಕಂಥ ವಸುದೇವನಲ್ಲಿ ಪ್ರಾದುರ್ಭವಿಸಿದವ ಕೃಷ್ಣ, ಹಾಗಾಗಿ ಅವನನ್ನು ವಾಸುದೇವ ಅಂತ. ಅದೇ ರುದ್ರದೇವರ ಚಿಂತನೆಯೇ ಬೇರೆ. ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ ಅಂತ. ನಿರ್ಮಲವಾದ ಸತ್ವ ಅಂದರೆ ಅಂತಃಕರಣ, ಅಂತಃಕರಣಕ್ಕೆ ವಸುದೇವ ಅಂತ ಹೆಸರು. ವಸು ಅಂದರೆ ಭಕ್ತಿಯೇ ಮುಂತಾಗಿರ್ತಕ್ಕಂಥ ಸಂಪತ್ತು. ಅದನ್ನು ದೇವಯತೀತಿ ವಸುದೇವ ಅಂತ. ದೇವಯತಿಯಿಂದ ಬೆಳಗಿಸುವಂಥದ್ದು, ಭಕ್ತಿ ಮುಂತಾಗಿರ್ತಕ್ಕಂಥ ಸಂಪತ್ತನ್ನು ಬೆಳಗಿಸುವಂಥದ್ದು ನಿರ್ಮಲವಾದ ಅಂತಃಕರಣ. ಅಂತಃಕರಣದಲ್ಲಿ ಭಕ್ತಿ ಬೆಳಗಬೇಕಾದದ್ದು. ಹಾಗಾಗಿ ಅದಕ್ಕೆ ವಸುದೇವ ಅಂತ ಹೆಸರು. ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ. ನಿರ್ಮಲವಾಗಿರ್ತಕ್ಕಂಥ ಅಂತಃಕರಣಕ್ಕೆ ವಸುದೇವ ಅಂತ ಹೆಸರು. ಅಂತಹ ನಿರ್ಮಲವಾದ ಅಂತಃಕರಣದಲ್ಲಿ ಈಯತೆ ಪುಮಾನ್ ಈಯತೆ, ಭಗವಂತ ಅಭಿವ್ಯಕ್ತನಾಗ್ತಾನೆ. ಆದುದರಿಂದ ಅವನು ವಾಸುದೇವ ಅಂತ. ಬರೇ ದೇವಕಿಯ ಗಂಡ ವಸುದೇವನಲ್ಲಿ ಪ್ರಾದುರ್ಭವಿಸಿದ್ರಿಂದ ಮಾತ್ರ ಭಗವಂತ ವಾಸುದೇವ ಅಲ್ಲ, ನಮ್ಮೆಲ್ಲರ ನಿರ್ಮಲವಾಗಿರ್ತಕ್ಕಂಥ ಅಂತಃಕರಣದಲ್ಲಿ ಅವ ಕಾಣಿಸಿಕೊಳ್ಳುವುದರಿಂದಾಗಿ ಅವ ವಾಸುದೇವ ಅಂತ. ಈ ಅರ್ಥವನ್ನು ನಾವು ಇಟ್ಟುಕೊಂಡಾಗ ವಸುದೇವಾತ್ಮಜ ಪುಣ್ಯ ಅಂತ ನಾವು ಇದರಲ್ಲಿ ಕೃಷ್ಣಾಷ್ಟೋತ್ತರ ಶತನಾಮನಲ್ಲೂ ಹೇಳ್ತೇವೆ. ವಸುದೇವಾತ್ಮಜ ಅಂತ. ವಸುದೇವ ಅಂದರೆ ನಮ್ಮ ನಿರ್ಮಲವಾದ ಅಂತಃಕರಣ, ವಸುದೇವಾತ್ಮ ಅಂದರೆ ಅದರಲ್ಲಿ ಜ ಅಂದರೆ ಅಭಿವ್ಯಕ್ತನಾಗುವವ. ಈ ಅರ್ಥವನ್ನು ನಾವು ಚಿಂತನೆ ಮಾಡುವಾಗ ಆ ಚಿಂತನೆ ನಮಗೆ ಹತ್ತಿರದ ಚಿಂತನೆ ಆಗುತ್ತೆ. ದೇವಕಿಯ ಗಂಡನಲ್ಲೇ ಕಾಣಿಸಿಕೊಂಡವ ಅದು ಐತಿಹಾಸಿಕ ಅರ್ಥ ಆಯಿತು. ಇದು ಹಾಗಲ್ಲ, ನಮ್ಮೆಲ್ಲರ ನಿರ್ಮಲವಾದ ಅಂತಃಕರಣದಲ್ಲಿ ಕಾಣಿಸಿಕೊಳ್ಳುವ ಭಗವಂತ ಅಂತ ಆ ಅನುಸಂಧಾನದಿಂದ ವಾಸುದೇವ ವಾಸುದೇವ ಅಂತ ಚಿಂತನೆ ಮಾಡಿದರೆ ಅದು ಅದರಲ್ಲಿ ನಾವು ಹೆಚ್ಚು ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಅನುಕೂಲವಾಗುತ್ತೆ. ಆ ಅರ್ಥದ ಬಗ್ಗೆ ಬೆಳಕು ಚೆಲ್ಲುವಂತೆ ರುದ್ರದೇವರು ಆ ಸಂದರ್ಭದಲ್ಲಿ ಸಂದೇಶವನ್ನು ನೀಡಿದ್ದಾರೆ. ಹೀಗೆ ಈ ರುದ್ರದೇವರ ಈ ಒಂದು ಸಂದೇಶ ಗೌರವಾರ್ಪಣೆ ಯಾವ ರೀತಿ ಮಾಡಬೇಕು ಅನ್ನತಕ್ಕಂತಹ ಅಂತರ್ಯಾಮಿಯನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಗೌರವಾರ್ಪಣೆ ಮಾಡಬೇಕು ಅನ್ನತಕ್ಕಂತಹ ಸಂದೇಶ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಯಜ್ಞೇಶ ಬಂದಿದ್ದಾನೆ. ಅಲ್ಲಿ ಯಜ್ಞೇಶನನ್ನು ಬೇರೆ ಬೇರೆ ದೇವತೆಗಳೆಲ್ಲ ಸ್ತುತಿಸಿದ್ದಾರೆ. ರುದ್ರದೇವರು ಸ್ತುತಿಸುವ ಕ್ರಮ ನೋಡಿ ಹೇಗೆ ಅಂತ. ಯದಿ ರಚಿತ ಧಿಯಂ ಮಾಂ ವಿದ್ಧಿ ಲೋಕಾಪವಿದ್ಧಂ ಜಗತ್ತಿನ ಗಣಯೇಯಂ ತ್ವತ್ಪರಾನುಗ್ರಹೇಣ. ನೋಡು ಯಜ್ಞೇಶ, ನಿನ್ನಲ್ಲಿ ನಾನು ಮನಸ್ಸು ನಟ್ಟಾಗ ಹೊರಗಿನಿಂದ ಯಾರು ಏನು ಅವಮಾನ ಮಾಡಿದರೂ ಕೂಡ ಅದನ್ನು ನಾನು ಪರಿಗಣನೆ ಮಾಡುವುದೇ ಇಲ್ಲ. ಯದಿ ರಚಿತ ಧಿಯಂ ಮಾಂ ವಿದ್ಧಿ, ನಿನ್ನಲ್ಲಿ ಮನಸ್ಸನ್ನು ನಾನು ತೊಡಗಿಸಿಕೊಂಡಾಗ ಲೋಕಾಪವಿದ್ಧಂ ಜಗತ್ತಿನ ಗಣಯೇಯಂ, ಹೊರಗಿನ ಲೋಕದವರು ಎಷ್ಟು ನನ್ನನ್ನು ಅವಮಾನ ಮಾಡಲಿ ಅದನ್ನು ನಾನು ಪರಿಗಣಿಸುವುದೇ ಇಲ್ಲ. ಇದು ನನ್ನ ಒಂದು ಸ್ವಭಾವ. ಇದು ಮತ್ತೆ ರುದ್ರದೇವರು ದಕ್ಷ ಅಷ್ಟು ಅವಮಾನ ಮಾಡಿದಾಗಲೂ ಕೂಡ ಅವರು ಸ್ಪಂದಿಸುವುದೇ ಇಲ್ಲ. ಯಾಕೆ ಅಂದರೆ ಈ ಕಾರಣದಿಂದ ಭಗವಂತನ ಧ್ಯಾನದಲ್ಲಿ ಅವರು ತೊಡಗಿದ್ರು. ಯಜಿ ರಚಿತ ಧಿಯಂ ಮಾಂ, ನಿನ್ನಲ್ಲಿ ಮನಸ್ಸನ್ನು ನಾನು ತೊಡಗಿಸಿದ್ದೆ. ವಿದ್ಧಿ ಲೋಕಾಪವಿದ್ದಂ, ಉಳಿದವರೆಲ್ಲ ನನ್ನನ್ನು ಅವಮಾನ ಮಾಡಿದರು. ವಿಶೇಷವಾಗಿ ನನ್ನ ಮಾವನೇ ನನ್ನನ್ನೆಲ್ಲ ಅವಮಾನ ಮಾಡ್ತಾ ಇದ್ದ. ನಾ ಗಣಯೇಯಂ, ಅದನ್ನು ನಾನು ಪರಿಗಣಿಸಲೇ ಇಲ್ಲ, ಅದಕ್ಕೆ ಸ್ಪಂದಿಸಲೇ ಇಲ್ಲ. ದಾಸರು ಹೇಳ್ತಾರಲ್ಲ, ನಾನಿನ್ನ ಧ್ಯಾನದೊಳಗಿರಲು ಮಿಕ್ಕ ಹೀನ ಮಾನವರು ಏನು ಮಾಡುವರಯ್ಯ ಅಂತ. ನೀನು ಜಗತ್ತಿಗೆ ಒಡೆಯನಾದವ, ನಿನ್ನ ಚಿಂತನೆಯಲ್ಲಿ ನಾನು ತೊಡಗಿದ್ದಾಗ ಹೊರಗಿನ ವ್ಯಕ್ತಿಗಳು ಎಷ್ಟು ನನ್ನನ್ನು ಹಾಸ್ಯ ಮಾಡಲಿ ಅಪಹಾಸ ಮಾಡಲಿ ನಾನು ಅದಕ್ಕೆ ಬೆಲೆ ಕೊಡುವುದೇ ಇಲ್ಲ ಅಂತ ದಾಸರ ಈ ಹಾಡಿಗೆ ಮೂಲ ರುದ್ರದೇವರ ಆ ಚಿಂತನೆ. ಯದಿ ರಚಿತ ಧಿಯಂ ಮಾಂ ವಿದ್ಧಿ ಲೋಕಾಪವಿದ್ದಂ ಜಗತ್ತಿನ ಗಣಯೇಯಂ ತ್ವತ್ಪರಾನುಗ್ರಹೇಣ ಅಂತ. ಇದನ್ನು ನಾವು ಕೂಡ ಅಳವಡಿಸಿಕೊಳ್ಬೇಕಾದದ್ದು. ಕೆಲವೊಮ್ಮೆ
ಆಸ್ತಿಕತೆ ಮತ್ತು ನಾಸ್ತಿಕತೆಗೆ ಪರಸ್ಪರ ಕಾದಾಟ ಬರುತ್ತೆ. ನಮ್ಮ ಸ್ವಭಾವ ಆಸ್ತಿಕತೆಯ ಸ್ವಭಾವವಾಗಿರುತ್ತೆ, ಆದರೆ ನಮ್ಮ ಮನೆಯವರದ್ದೆಲ್ಲ ಅದಕ್ಕೆ ಸ್ವಲ್ಪ ವಿರುದ್ಧವಾಗಿರುತ್ತೆ. ಆಗ ನಾವು ಆ ಮನೆಯವರಿಗೆ ಅನುಕೂಲತೆ ಮಾಡಿಕೊಡಬೇಕು ಅಂತ ನಮ್ಮ ಆಸ್ತಿಕತೆಯನ್ನೇ ದೂರ ಮಾಡ್ತಕ್ಕಂಥ ಪ್ರಸಂಗ ಬರುತ್ತೆ. ಹಾಗೆ ಮಾಡಬಾರ್ದು. ರುದ್ರದೇವರು ಅದಕ್ಕೆ ಅನುಕರಣೀಯ ವ್ಯಕ್ತಿಗಳು. ಅವರು ಹೇಳ್ತಾರೆ, ಯದಿ ರಚಿತ ದಿಯಮ್ಮಾಂ ವಿದ್ಯು ಲೋಕಾಪವಿದ್ದಂ. ದೇವರಲ್ಲಿ ನಾವು ಮನಸ್ಸಿಟ್ಟು ಧ್ಯಾನ ಇಟ್ಟು ಅವನ ಪ್ರಸನ್ನತೆಗಾಗಿ ನಾವು ತೊಡಗಿದಾಗ ಲೋಕಾಪವಿದ್ಧರಾದರೂ, ಲೋಕದ ಅಪವಾದಕ್ಕೆ ಒಳಗಾದರೂ ಕೂಡ ನಾ ಗಣಯೇಯಂ, ಅದನ್ನು ನಾನು ಗಣಿಸುವುದಿಲ್ಲ, ನೀವು ಕೂಡ ಅದನ್ನು ಪರಿಗಣನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ದೇವರು ಮತ್ತು ಸಮಾಜ ಮತ್ತು ಮನೆ ಇದ್ದರೆ ನಾವು ದೇವರಿಗೆ ಪ್ರಾಶಸ್ತ್ಯ ಕೊಡಬೇಕಾದದ್ದು, ಧರ್ಮಕ್ಕೆ ಪ್ರಾಶಸ್ತ್ಯ ಕೊಡಬೇಕಾದದ್ದು. ಧರ್ಮ ವಿರುದ್ಧವಾಗಿ ಅವರಿದ್ದಾರೆ ಅಂದರೆ ಅವರಿಗೆ ನಾವು ಬೆಲೆ ಕೊಡಬೇಕಾಗಿಲ್ಲ ಅನ್ನುವುದಕ್ಕೆ ಬೆಳಕು ಚೆಲ್ಲಿದವರು ರುದ್ರದೇವರು. ಮಾನಾಪಮಾನಯೋಸ್ತುಲ್ಯ ಅಂತ ಗೀತೆಯಲ್ಲಿ ಬರುತ್ತೆ. ಮೌಲ್ಯ, ಮಾನ ಮತ್ತು ಅಪಮಾನ ಮಾಡಿದಾಗ ತುಲ್ಯನಾಗಿರಬೇಕು ಅಂತ. ಹೇಗೆ ಅಂದರೆ ರುದ್ರದೇವರು ಯಾವ ರೀತಿ ಇದ್ದರೂ ಆ ರೀತಿ. ರುದ್ರದೇವರು ಅಳವಡಿಸಿಕೊಂಡಿರ್ತಕ್ಕಂತಹ ನೀತಿ ಅಂದರೆ ಇದೇ, ಭಗವಂತ ನಮಗೆ ಮುಖ್ಯನಾದವ, ಉಳಿದ ವ್ಯಕ್ತಿಗಳು ಏನು ಅಪಮಾನ ಮಾಡಿದರೂ ಕೂಡ ಅದಕ್ಕೆ ನಾವು ಪರಿಗಣನೆ ಮಾಡಬೇಕಾಗಿಲ್ಲ, ಭಗವಂತನ ಧ್ಯಾನವೇ ನಮಗೆ ಮುಖ್ಯ ಅಂತ ಇಟ್ಟುಕೊಂಡು ಉಳಿದ ಲೋಕದ ಅಪವಾದ ಅಪಮಾನ ಇದಕ್ಕೆಲ್ಲ ಸ್ಪಂದಿಸುವುದೇ ಇಲ್ಲ. ಹೇಗೆ ರುದ್ರದೇವರು ಆ ರೀತಿ ಮಾನಾಪಮಾನಯೋಸ್ತುಲ್ಯ ಅನ್ನತಕ್ಕಂಥ ಗೀತೆಯಲ್ಲಿ ಕೃಷ್ಣ ಉಪದೇಶಿಸತಕ್ಕಂಥ ಆ ಮೌಲ್ಯವನ್ನು ನಾವು ಅಳವಡಿಸಿಕೊಳ್ಬೇಕಾದದ್ದು. ಭಾಗವತದಲ್ಲಿ ಅನೇಕ ಗೀತೆಗಳು ಬರುತ್ತೆ. ಅದರಲ್ಲಿ ಒಂದು ಗೀತೆ ರುದ್ರಗೀತೆ ಅಂತ. ರುದ್ರದೇವರು ಪ್ರಚೇತಸ ಅನ್ನತಕ್ಕಂತಹ 10 ಮಂದಿ ರಾಜಕುಮಾರರಿಗೆ ಉಪದೇಶ ಮಾಡಿರ್ತಕ್ಕಂಥ ಗೀತೆ. ಸಾಮಾನ್ಯವಾಗಿ ರುದ್ರಗೀತೆ ಅಂದಾಗ ರುದ್ರನ ಕುರಿತಾದ ಗೀತೆ ಅಂತ ನಾವು ಚಿಂತಿಸುವ ಒಂದು ಸಂಭವ ಇದೆ. ಅಲ್ಲ, ರುದ್ರದೇವರು ಉಪದೇಶ ನೀಡಿರ್ತಕ್ಕಂಥ ಗೀತೆ ಅದು ರುದ್ರಗೀತೆ ಅಂತ. ಪ್ರಾಚೀನ ಬರ್ಹಿಷ್ಯನ ಮಕ್ಕಳು 10 ಮಂದಿ ಮಕ್ಕಳು, ಅವರಿಗೆ ಒಂದೇ ಹೆಸರು ಪ್ರಚೇತಸ ಅಂತ. ಅವರಿಗೆ ಉಪದೇಶ ನೀಡಿರುವಂಥದ್ದು ರುದ್ರಗೀತೆ ಅಂತ. ಅವರು ತಪಸ್ಸು ಮಾಡಬೇಕು ಅಂತ ತೊಡಗ್ತಾರೆ. ಆಗ ರುದ್ರದೇವರು ಅವರಿಗೆ ಅವರ ಸಮಾಗಮ ಹೊಂದಿ ಹೇಳ್ತಾರೆ, ಈ ರುದ್ರಗೀತೆಯ ಮಾಧ್ಯಮದ ಮೂಲಕ ನೀವು ತಪಸ್ಸು ಮಾಡಿ ಅಂತ. ಮತ್ತು ಪ್ರಚೇತಸರು ಹೋಗಿ 10,000 ವರ್ಷ ಸಮುದ್ರದ ಒಳಗಿದ್ದು ತಪಸ್ಸು ಮಾಡಿದರು ಈ ರುದ್ರಗೀತೆಯ ಮಾಧ್ಯಮದಲ್ಲಿ ಅಂತ ಬರುತ್ತೆ. ರುದ್ರಗೀತೆಯನ್ನು ಉಪದೇಶ ನೀಡಿರುವವರು ರುದ್ರದೇವರು ಪ್ರಚೇತಸರಿಗೆ. ಅದರಲ್ಲಿ ಒಂದೆರಡು ಮಾತು ನಮ್ಮ ಸಾಧನೆಗೆ ಉಪಯುಕ್ತವಾಗುವ ಮಾತು. ಚೇತ ಆಕೂತಿ ರೂಪಾಯ ನಮೋ ವಾಚೋ ವಿಭೂತಯೇ ಅಂತ ರುದ್ರದೇವರು ಭಗವಂತನನ್ನು ಸ್ತುತಿಸುವಂಥದ್ದು. ಚೇತ ಆಕೂತಿ ರೂಪಾಯ ಅಂತ. ಮನಸ್ಸಿನಲ್ಲಿ ನಮಗೆ ಬೇರೆ ಬೇರೆ ಅಭಿಪ್ರಾಯಗಳು ಮೂಡುತ್ತೆ. ಆ ಅಭಿಪ್ರಾಯಗಳು ಹೇಗೆ ಮೂಡುತ್ತೆ? ಯಾಕೆಂದರೆ ಮನಸ್ಸು ಜಡ ಯಾವುದೇ ಕ್ರಿಯೆಯನ್ನು ತಾನಾಗಿಯೇ ಮಾಡಲಾರದು, ಚೇತನನ ಪ್ರೇರಣೆಗೆ ಒಳಗಾಗಿಯೇ ಮಾಡುವಂಥದ್ದು. ಹೀಗಿರುವಾಗ ಚೇತಸ್ಸಿನಲ್ಲಿ ಆಕೂತಿಗಳು ಬೇರೆ ಬೇರೆ ಬಗೆಯ ಚಿಂತನೆಗಳು ಹೇಗೆ ಮೂಡುತ್ತೆ ಅಂದರೆ ಚೇತ ಆಕೂತಿ ರೂಪಾಯ. ಚೇತಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಹೇಳ್ತಾ ಇದ್ದಾರೆ, ಚೇತಸ್ಸಿನ ಆಕೂತಿಯನ್ನು ರೂಪಿಸುವವ ಭಗವಂತ. ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಅನಿಸಿಕೆಗಳು ಚೇತಸ್ಸಿನಲ್ಲಿ ಬರುವುದು ಭಗವಂತನಿಂದ. ಅದನ್ನೇ ನಾವು ಇದರಲ್ಲಿ ಗಾಯತ್ರಿಯಲ್ಲಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳುವಂಥ. ಅದೇ ಗಾಯತ್ರಿಯಲ್ಲಿ ಭಗವದ್ಗೀತೆಯಲ್ಲಿ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಗೀತಾಚಾರ್ಯ ಸಂದೇಶ ನೀಡಿದ್ದಾನೆ. ಅದನ್ನು ಸೂಕ್ಷ್ಮ ರೂಪದಲ್ಲಿ ಮಂತ್ರ ರೂಪದಲ್ಲಿ ರುದ್ರದೇವರು ಹೇಳಿದ್ದಾರೆ. ಚೇತ ಆಕೂತಿ ರೂಪಾಯ. ರೂಪಾಯ ಅಂದರೆ ಆ ಸ್ವರೂಪದವ ಅಂತ ಅರ್ಥ ಅಲ್ಲ, ಭಗವಂತ ಅಭಿಪ್ರಾಯ ಸ್ವರೂಪ ಆಗುವುದಿಲ್ಲ. ರೂಪಾಯ ಅಂದರೆ ರೂಪಿಸುವವನು ಅಂತ ಅರ್ಥ. ಚೇತಸ್ಸಿನಲ್ಲಿ ಆಕೂತಿಗಳನ್ನು ಅಭಿಪ್ರಾಯಗಳನ್ನು ರೂಪಿಸುವವ. ನಮೋ ವಾಚೋ ವಿಭೂತಯೇ. ಮಾತುಗಳಿಗೆ ಸಂಪತ್ತಿನ ರೂಪದಲ್ಲಿ ಇರುವವ. ಮಾತುಗಳು ಅದು ಶೋಭಿಸಬೇಕು ಅಂದರೆ ಭಗವಂತನ ಪ್ರಸ್ತಾವ ಅದರಲ್ಲಿ ಬರಲೇಬೇಕು. ಬಲಾತ್ಕಾರವಾಗಿ ಆದರೂ ಪರಂಪರೆಯವಾಗಿ ಆದರೂ ಭಗವಂತನ ಪ್ರಸ್ತಾವ ಬಂದರೆ ಆ ಮಾತು ನಿಜವಾಗಿ ಮಾತು ಆಗುತ್ತೆ. ಮುಂದೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಭಗವಂತನ ಪ್ರಸ್ತಾವ ಇಲ್ಲದ ಮಾತು ಅದು ವಂದ್ಯಾ ಗೀಹಿ ಅಂತ ಹೇಳ್ತಾನೆ, ಬಂಜೆ ಮಾತು ಅಂತ. ಆ ಮಾತು ಅದಕ್ಕೆ ಮಾತೃತ್ವ ಸ್ವರೂಪ ಬರಬೇಕಾಗಿದ್ರೆ ಏನಾದರೂ ಮಾಡಿ ಅದಕ್ಕೆ ಭಗವಂತನ ಒಂದು ಪ್ರಸ್ತಾವವನ್ನು ಅದರಲ್ಲಿ ತರಲೇಬೇಕು ಅಂತ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ರುದ್ರದೇವರು ಹೇಳ್ತಾರೆ, ನಮೋ ವಾಚೋ ವಿಭೂತಯೇ. ಮಾತಿಗೆ ವಿಭೂತಿ ರೂಪದಲ್ಲಿರುವವ.
ಮಾತಿಗೆ ಸಂಪತ್ತು ರೂಪದಲ್ಲಿರುವವ. ಮಾತು ಅದು ಸಂಪನ್ನ ಆಗುವುದು ಯಾವಾಗ ಅಂದರೆ ಭಗವಂತನ ಪ್ರಸ್ತಾವ ಬಂದಾಗ. ಭವಾನ್ ಭಕ್ತಿಮತಾಂ ಲಭ್ಯ ದುರ್ಲಭ ಸರ್ವದೇಹಿನಾಂ. ಭಗವಂತ ಭಕ್ತಿಯೈಕ ವಶ್ಯನಾಗಿರ್ತಕ್ಕಂಥವ ನೀನು. ಭಕ್ತಿ ಯಾರಲ್ಲಿದೆಯೋ ಅವರಿಗೆ ಮಾತ್ರ ಎಟಕುವವ. ಭಕ್ತಿ ಇಲ್ಲ ಅಂದರೆ ಯಾವ ಸಾಧನೆ ಮಾಡಿದರೂ ಕೂಡ ಭಗವಂತ ಬರುವುದೇ ಇಲ್ಲ, ಭಗವಂತ ಸಿಗುವುದೇ ಇಲ್ಲ. ದುರ್ಲಭ ಸರ್ವದೇಹಿನಾಂ. ಭಕ್ತಿ ಇಲ್ಲದ ಯಾವ ದೇಹಿಗಳಿಗೂ ಕೂಡ ಸುಲಭ ಅಲ್ವೇ ಅಲ್ಲ. ಭಕ್ತಿ ಇದ್ದರೆ ಅವ ಸುಲಭನಾಗಿರ್ತಾನೆ. ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಸ್ಮೃತಂ ಸುಖಂ ತರತಿ ದುಷ್ಪಾರಂ ಜ್ಞಾನನೌಹು ವ್ಯಸನಾರ್ಣವಾ. ರುದ್ರಗೀತೆಯಲ್ಲಿ ಜ್ಞಾನದ ಒಂದು ವರ್ಣನೆಯನ್ನು ಮಾಡ್ತಾರೆ. ಜ್ಞಾನ ಅನ್ನುವಂಥದ್ದು ಶ್ರೇಯಸ್ಸುಗಳಲ್ಲೆಲ್ಲ ಪರಮಶ್ರೇಯಸ್ಕರವಾದದ್ದು ಅಂತ. ಶ್ರೇಯಸಾಮಿಹ ಸರ್ವೇಷಾಂ ಜ್ಞಾನಂ ನಿಶ್ರೇಯಸಂ ಸ್ಮೃತಂ ಅಂತ. ಅದನ್ನು ನಿಶ್ರೇಯಸ್ಸು ಅಂತ ಕರೀತಾರೆ. ನಿಶ್ರೇಯಸ್ಸು ಅಂದರೆ ನಿರ್ಗತಂ ಶ್ರೇಯ ಯಸ್ಮಾತ್ ತತ್ ಅಂತ. ಅದಕ್ಕಿಂತ ಮತ್ತೊಂದು ಶ್ರೇಯಸ್ಸೇ ಇಲ್ಲ. ಅಷ್ಟೂ ದೊಡ್ಡದಾಗಿರ್ತಕ್ಕಂಥ ಶ್ರೇಯಸ್ಸು ಜ್ಞಾನ ಶ್ರೇಯಸ್ಸು. ಯಾಕೆ ಅಂದರೆ ಸುಖಂ ತರತಿ ದುಷ್ಪಾರಂ ಜ್ಞಾನನೌಹು ವ್ಯಸನಾರ್ಣವಾತ್. ಈಗೇನು ಸಂಸಾರದಲ್ಲಿ ನಾವಿದ್ದೇವೆ, ಈ ಸಂಸಾರ ಅನ್ನೋದು ವ್ಯಸನಾರ್ಣವ. ವ್ಯಸನಗಳಿಗೆ ಸಾಗರದಂತೆ ಇರತಕ್ಕಂಥದ್ದು. ಒಂದು ವ್ಯಸನ ಬಂತು, ಅದನ್ನೇನೋ ಪರಿಹಾರ ಮಾಡಿಕೊಂಡು ಇನ್ನೊಂದು ಬಂತು. ದುಃಖೌಷಧಂ ತದಪಿ ದುಃಖಂ ಅಂತ ಪ್ರಹ್ಲಾದ ಗುರುಗಳು ಹೇಳಿದಂತೆ ವ್ಯಸನಾರ್ಣವ. ಈ ವ್ಯಸನಾರ್ಣವದಿಂದ ದಾಟಬೇಕಾಗಿದೆ ಒಂದು ದೋಣಿ ಬೇಕು. ಆ ದೋಣಿ ಯಾವುದು ಅಂದರೆ ಜ್ಞಾನನೌಹು ಅಂತ. ಜ್ಞಾನ ಅನ್ನತಕ್ಕಂಥದ್ದೇ ಒಂದು ದೋಣಿ. ಆ ದೋಣಿಯಿಂದ ಸುಖಂ ತರತಿ. ಅದು ಎಷ್ಟು ದುಷ್ಪಾರವಾಗಿದ್ದರೂ ಕೂಡ, ದಾಟಲಿಕ್ಕೆ ಅಸಾಧ್ಯವಾಗಿದ್ದರೂ ಕೂಡ ಜ್ಞಾನದ ದೋಣಿ ಇತ್ತು ಅಂದರೆ ಅನಾಯಾಸವಾಗಿ ಈ ವ್ಯಸನಾರ್ಣವನ್ನು ನಾವು ದಾಟಬಹುದಾಗುತ್ತೆ. ಹಾಗಾಗಿ ಈ ಜ್ಞಾನ ಅನ್ನುವಂಥದ್ದು ಅದು ಸರ್ವಶ್ರೇಯಸ್ಸಿಗಿಂತಲೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಿಶ್ರೇಯಸಂ ಪರಂ ಅಂತ ಹೊಗಳಿದ್ದಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕಾದದ್ದು, ರುದ್ರಗೀತೆ ಹೊರಟಿದ್ದು ಭಗವಂತನ ಸ್ತುತಿಗಾಗಿ. ಅದರಲ್ಲಿ ಜ್ಞಾನವನ್ನು ಸ್ತುತಿಸ್ತಾ ಇದ್ದಾರಲ್ಲ, ಇದು ಜ್ಞಾನವನ್ನು ಸ್ತುತಿಸುವ ಒಂದು ಶ್ಲೋಕ ಬಂದಿದೆ. ಇದು ಹೇಗೆ ಅಂದರೆ, ಜ್ಞಾನ ಅಂದರೆ ಯಾವ್ಯಾವ ಜ್ಞಾನ ಅಲ್ಲ, ಭಗವಜ್ಞಾನವೇ. ಭಗವಜ್ಞಾನವನ್ನು ಸ್ತುತಿಸುವ ಮೂಲಕ ಆ ಜ್ಞಾನಕ್ಕೆ ವಿಷಯನಾಗಿರ್ತಕ್ಕಂಥ ಭಗವಂತನನ್ನು ಸ್ತುತಿಸಿದಂತೆ ಆಗುತ್ತೆ. ಭಗವಂತನನ್ನು ನೇರವಾಗಿ ಸ್ತುತಿಸಬೇಕಾಗಿಲ್ಲ, ಭಕ್ತರನ್ನು ಸ್ತುತಿಸುವ ಮೂಲಕ ಭಕ್ತರಿಗೆ ಅನುಗ್ರಹಿಸಿದ ಭಗವಂತನನ್ನು ಸ್ತುತಿಸಿದಂತಾಗುತ್ತೆ. ಭಗವಂತನ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಮೌಲ್ಯಗಳನ್ನು ಸ್ತುತಿಸುವ ಮೂಲಕ ಆ ಮೌಲ್ಯಗಳಿಂದ ಪ್ರಾಪ್ಯನಾಗಿರ್ತಕ್ಕಂಥ ಭಗವಂತನನ್ನು ಸ್ತುತಿಸಿದಂತಾಗುತ್ತೆ. ಹಾಗಾಗಿ ಭಗವಂತನ ಸ್ತುತಿಗಾಗಿ ಹೊರಟಿರ್ತಕ್ಕಂಥ ಈ ರುದ್ರಗೀತೆಯಲ್ಲಿ ನಡುವಿನಲ್ಲಿ ಜ್ಞಾನದ ಸ್ತುತಿ. ಯಾವ ಜ್ಞಾನ ಅಂತ ಅಲ್ಲಿ ಇಲ್ಲ, ಆದರೆ ಜ್ಞಾನ ಅಂತ ಹೇಳಿಬಿಟ್ರೆ ಭಗವಂತನ ಜ್ಞಾನ ಅಂತಲೇ ಅರ್ಥ. ಹಾಗಾಗಿ ಭಗವಂತನ ಜ್ಞಾನಕ್ಕೆ ಇಷ್ಟೊಂದು ಮಹತ್ವ ಇದೆ. ವ್ಯಸನಾರ್ಣವದಿಂದ ಸುಖವಾಗಿ ನಾವು ಪಾರಾಗುವುದಕ್ಕೆ ಅದು ದೋಣಿಯಂತೆ ಇರತಕ್ಕಂಥದ್ದು ಅಂತ ಹೇಳಿದಾಗ ಇದು ಜ್ಞಾನದ ಸ್ತುತಿ. ಆ ಜ್ಞಾನಕ್ಕೆ ವಿಷಯನಾಗಿರ್ತಕ್ಕಂಥ ಭಗವಂತನ ಸ್ತುತಿಯಲ್ಲಿ ಅದು ಪರ್ಯವಸಾನವಾಗುತ್ತೆ. ಈ ದೃಷ್ಟಿಯಿಂದ ರುದ್ರ ಗೀತೆಯಲ್ಲಿ ಜ್ಞಾನದ ಸ್ತುತಿಯನ್ನು ಕೂಡ ರುದ್ರದೇವರು ಮಾಡಿದ್ದಾರೆ. ಹೀಗೆ ರುದ್ರಗೀತೆಯನ್ನು ಆ ಪ್ರಚೇತಸರಿಗೆ ಉಪದೇಶ ನೀಡಿ ಆ ಪ್ರಚೇತಸರು 10,000 ವರ್ಷ ಸಮುದ್ರದ ಒಳಗಿದ್ದುಕೊಂಡು ತಪಸ್ಸು ಮಾಡಿ ಸಿದ್ಧಿ ಹೊಂದುವಂತೆ ಅನುಗ್ರಹಿಸಿದ್ದಾರೆ ಅಂತ ಬರುತ್ತೆ. ವೃತ್ರಾಸುರ ಅವ ಅಸುರ ಅಂತ ನಾವು ಅವನನ್ನು ಕರಿತೇವೆ. ಆದರೆ ರಣಾಂಗಣದಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿದವ. ದೇವತೆಗಳಿಗೆ ಸ್ಮರಣೆ ಬರುವಂತೆ ಭಗವಂತನ ಲೀಲೆಯನ್ನು ಮಹಿಮೆಯನ್ನು ಎತ್ತಿ ತೋರಿಸಿದವ. ಅದನ್ನು ಶುಕಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಆಗ ಪರೀಕ್ಷಿತ ವಿಚಾರಿಸ್ತಾನೆ, ವೃತ್ತಾಸುರ ಅಸುರ ಅಂತ ಹೇಳ್ತಾ ಇದ್ದೀರಿ, ಅವನಿಗೆ ಭಗವದ್ಭಕ್ತಿ ಹೇಗೆ ಬಂತು ಅಂತ. ಆಗ ವೃತ್ರಾಸುರ ಮೂಲತಃ ಸ್ವಭಾವತಃ ಅಸುರ ಅಲ್ಲ, ಚಿತ್ರಕೇತು ಅನ್ನತಕ್ಕಂಥ ವಿದ್ಯಾಧರ ಪಾರ್ವತಿಯ ಶಾಪಕ್ಕೆ ಒಳಗಾಗಿ ಅವ ಅಸುರ ಯೋನಿಯನ್ನು ಹೊಂದಿದ್ದಾನೆ ಅಂತ ಹೀಗೆ ಪ್ರಸ್ತಾವ ಬರುತ್ತೆ. ಪಾರ್ವತಿಯ ಶಾಪ ಚಿತ್ರಕೇತುವಿಗೆ ಯಾಕೆ ಬಂತು? ಅವ ವಿದ್ಯಾಧರ, ಅವನು ಪಾರ್ವತಿಯ ಶಾಪಕ್ಕೆ ಒಳಗಾಗತಕ್ಕಂಥ ಕೆಟ್ಟ ಕೆಲಸ ಏನು ಮಾಡಿದ? ಅದರ ವಿವರಣೆಯನ್ನು ಶುಕಾಚಾರ್ಯರು ನೀಡ್ತಾ ಇದ್ದಾರೆ. ಒಮ್ಮೆ ಚಿತ್ರಕೇತು ವಿದ್ಯಾಧರ ಒಂದು ವಿಮಾನದಲ್ಲಿ ಕುಳಿತುಕೊಂಡು ಸಂಚಾರ ಮಾಡ್ತಾ ಇದ್ದಾನಂತೆ. ಆಗ ಒಂದು ಕಡೆ ಒಂದು ಮುನಿಗಳ ಸಭೆಯಲ್ಲಿ ರುದ್ರದೇವರು ಅಂಕೆ ಕೃತ್ಯ ಸ್ತ್ರಿಯಂ ಹ್ಯಾಸ್ತೆ ಗತಕ್ರೀಹಿ ಪ್ರಾಕೃತೋ ಯಥಾ,
ತನ್ನ ತೊಡೆಯಲ್ಲಿ ಪಾರ್ವತಿಯನ್ನು ಕುಳ್ಳಿರಿಸಿಕೊಂಡು ಆಲಿಂಗನೆ ಮಾಡ್ತಾ ಇದ್ದಾರಂತೆ. ಇದು ಎಲ್ಲಿ? ಏಕಾಂತದಲ್ಲಿ ಅಲ್ಲ, ಬ್ರಾಹ್ಮಣ ಜ್ಞಾನಿಗಳ ಸಭೆಯಲ್ಲಿ. ಗತಕ್ರೀಹಿ ಪ್ರಾಕೃತೋ ಯಥಾ. ಆ ವಿದ್ಯಾಧರ ಕಾಣ್ತಾನೆ ಚಿತ್ರಕೇತು ಈ ರೀತಿಯಾಗಿ ತಿಳಿದವರಾಗಿರ್ತಕ್ಕಂಥವರು, ಎಲ್ಲರಿಗೆ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ರುದ್ರದೇವರು ನಾಚಿಗೆ ಗೆಟ್ಟವರಂತೆ, ಪ್ರಾಕೃತ ವ್ಯಕ್ತಿಗಳಂತೆ, ಯಾವುದೇ ಸಂಸ್ಕಾರ ಇಲ್ಲದ ವ್ಯಕ್ತಿಗಳಂತೆ ಎಲ್ಲ ಸಭೆಯಲ್ಲಿ ಈ ರೀತಿ ತನ್ನ ತೊಡೆಯಲ್ಲಿ ಪಾರ್ವತಿಯನ್ನು ಕುಳ್ಳಿರಿಸಿಕೊಂಡು ಈ ರೀತಿ ಮಾಡುವುದು ಸರಿಯೋ? ಪ್ರಾಯಶಃ ಪ್ರಾಕೃತಾಶ್ಚಾಪಿ ಸ್ತ್ರೀಯ ರಹಸಿ ವಿಭ್ರತಿ. ಪ್ರಾಕೃತರೂ ಕೂಡ ಸ್ತ್ರೀಗಳ ಮೇಲೆ ತಮ್ಮ ಸ್ನೇಹವನ್ನು ತೋರಿಸುವಂಥದ್ದುಂಟು, ಆದರೆ ಏಕಾಂತದಲ್ಲಿ ಮಾಡ್ತಾರೆ. ಈ ರೀತಿ ಸಭೆಯಲ್ಲೆಲ್ಲ ಮಾಡುವಂಥದ್ದಿಲ್ಲ. ಒಂದು ಸಭಾ ಮರ್ಯಾದ ಅಂತ ಇಲ್ವಾ? ಅದು ಕೂಡ ಜ್ಞಾನಿಗಳ ಸಭೆ. ಇಲ್ಲಿ ಈ ರೀತಿ ರುದ್ರದೇವರು ಮಾಡುವಂಥದ್ದೇನು? ಅಯಂ ಮಹಾವ್ರತಧರೋ ಬಿಭರ್ತಿ ಸದಸಿ ಸ್ತ್ರೀಯಂ. ಮಹಾವ್ರತಧರರಾಗಿರ್ತಕ್ಕಂಥವರು ರುದ್ರದೇವರು. ಆ ರುದ್ರದೇವರು ಈ ರೀತಿ ಮಾಡುವಂಥದ್ದೇನು ಅಂತ ಹೀಗೆ ಗಟ್ಟಿಯಾಗಿ ರುದ್ರದೇವರಿಗೂ ಪಾರ್ವತಿಗೂ ಕೇಳುವಂತೆ ಚಿತ್ರಕೇತು ಹೇಳ್ತಾ ಇದ್ದಾನೆ. ಇದನ್ನು ಕೇಳಿದಾಗ ರುದ್ರದೇವರ ಸ್ಪಂದನೆ ಏನಿತ್ತು ಅಂದರೆ, ಭಗವಾನಪಿ ತತ್ಸುತ್ವ ಪ್ರಹಸ್ಯ ಅಗಾಧದೀಹಿ ಅಂತ ಹೇಳಿ ನಗಾಡಿಬಿಟ್ರಂತೆ ರುದ್ರದೇವರು. ಅಷ್ಟೇ ಅವರ ಪ್ರತಿಕ್ರಿಯೆ ಅಷ್ಟೇ. ತೂಷ್ಣೀಂ ಬಭೂವ ಸದಸಿ ಸಭ್ಯಾಶ್ಚ ತದನುವ್ರತಾ. ಸುಮ್ಮನೆ ಆದರೂ ಆ ಸಭ್ಯರು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಆದರೆ ಪಾರ್ವತಿಗೆ ಮಾತ್ರ ಸಿಟ್ಟು ಬಂದಿದೆ. ಪಾರ್ವತಿ ಆ ಚಿತ್ರಕೇತುವಿನ ಪ್ರವೃತ್ತಿ ಅದು ಸರಿಯಾದದ್ದಲ್ಲ, ರುದ್ರದೇವರನ್ನು ಆ ರೀತಿ ನಿಂದನೆ ಮಾಡಬಾರ್ದು ಅಂತ ಅದನ್ನೆಲ್ಲ ಪರಿಪರಿಯಾಗಿ ಹೇಳಿ, ಅತಃಪಾಪೀಯಸೀಂ ಯೋನಿಂ ಆಸುರೀಂ ಯಾಹಿ ದುರ್ಮತೆ. ಈ ರೀತಿ ರುದ್ರದೇವರನ್ನು ನೀನು ಅವಮಾನ ಮಾಡಿದ್ರಿಂದ ಕೆಟ್ಟದಾಗಿರ್ತಕ್ಕಂಥ ಆಸುರ ಯೋನಿಯನ್ನು ನೀನು ಹೊಂದುವಂತಾಗು. ಯತೇಹ ಭೂಯೋ ಮಹತಾಂ ನಕರ್ತಾಮುತ್ರ ಕಿಲ್ಬಿಷಂ. ಇದು ನಿನಗೆ ದಂಡನೆ. ಇನ್ನು ಮುಂದೆ ನಿನ್ನಿಂದ ಈ ರೀತಿಯಾಗಿರ್ತಕ್ಕಂಥ ಅಪರಾಧ ಆಗಬಾರ್ದು. ಜ್ಞಾನಿಗಳ ವಿಷಯದಲ್ಲಿ ಈ ರೀತಿ ಹಾಸ್ಯವನ್ನು ಮಾಡ್ತಕ್ಕಂಥ ಪ್ರಸಂಗ ನಿನ್ನ ಜೀವನದಲ್ಲಿ ಬರಬಾರ್ದು. ಅದಕ್ಕಾಗಿ ಒಂದು ರೀತಿ ದಂಡನೆಯಾಗಿ ನಾನು ಕೊಡ್ತಾ ಇದ್ದೇನೆ ಅಂತ. ಚಿತ್ರಕೇತುವಿನ ಪ್ರತಿಕ್ರಿಯೆ ಹೇಗಿರ್ಬೋದು? ಅವ ಹೇಳ್ತಾನೆ, ಪ್ರತಿಗೃಹ್ಣಾಮಿತೇ ಶಾಪಂ ಆತ್ಮನೋ ಅಂಜಲಿನಾಂಬಿಕೆ. ಅಮ್ಮ, ನೀನು ಕೊಟ್ಟಿರ್ತಕ್ಕಂಥ ಶಾಪವನ್ನು 2 ಬೊಗಸೆಯಿಂದ ನೀರಿನಂತೆ ಬಹಳ ಸಂತೋಷದಿಂದ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಯಾಕೆ ಅಂದರೆ ನನಗೆ ಕರ್ಮ ಸಿದ್ಧಾಂತದಲ್ಲಿ ನನಗೆ ನಂಬಿಕೆ ಇದೆ. ದೇವೈಹಿ ಮರ್ತ್ಯಾಯ ಯತ್ ಪ್ರೋಕ್ತಂ ಪೂರ್ವದಿಷ್ಟಂ ಹಿ ತಸ್ಯ ತತ್ ಅಂತ. ದೇವತೆಗಳು ವರ ಅಥವಾ ಶಾಪ ಏನಾದರೂ ಕೊಟ್ಟರೆ ಅದು ವರದ ಅಥವಾ ಶಾಪದ ಫಲವಾಗಿಯೇ ಆ ಫಲ ಬರುವುದಲ್ಲ. ಪೂರ್ವದಿಷ್ಟಂ ಹಿ ತಸ್ಯ ತತ್. ಹಿಂದಿನ ಪ್ರಾರಬ್ಧ ಕರ್ಮ ಪ್ರಕಾರ ಅವನಿಗೆ ಆ ಫಲ ಬರುವಂಥದ್ದಿರುತ್ತೆ. ಅದಕ್ಕೆ ದೇವತೆಗಳ ಮೂಲಕ ಶಾಪ ಅಥವಾ ವರದ ಮೂಲಕ ಅದು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಇದು ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಒಂದು ತತ್ವ. ಇದರಲ್ಲಿ ನನಗೆ ನಂಬಿಕೆ ಇದೆ. ಹಾಗಾಗಿ ನನ್ನ ಪ್ರಾರಬ್ಧ ಕರ್ಮ ಪ್ರಕಾರ ನಾನು ಆಸುರ ಯೋನಿಯನ್ನು ಹೊಂದುವಂಥದ್ದಿತ್ತು. ನೀನು ಅದಕ್ಕೆ ಅನುಗುಣವಾಗಿ ಶಾಪ ಕೊಟ್ಟಿದ್ದಿ. ಆ ಶಾಪವನ್ನು ನಾನು ಸಂತೋಷದಿಂದ ನಾನು ಸ್ವೀಕಾರ ಮಾಡ್ತೇನೆ. ನಿನ್ನನ್ನು ನಾನೀಗ ಸಂತೋಷಪಡಿಸ್ತಾ ಇದ್ದೇನೆ. ಅತಃಪ್ರಸಾದಯೇ ನತ್ವಾಂ ಶಾಪಮೋಕ್ಷಾಯ ಭಾಮಿನಿ. ಆದರೆ ಯಾಕೆ ಸಂತೋಷ ಪಡ್ತಾ ಇದ್ದೇನೆ ಅಂದರೆ, ಶಾಪವನ್ನು ನೀನು ಹಿಂದಕ್ಕೆ ತಗೊಳ್ಳು ಅನ್ನುವ ದೃಷ್ಟಿಯಿಂದ ಅಲ್ಲ. ಯನ್ಮನ್ಯಸೇ ಅಸಾಧೂಕ್ತಂ ಮಮ ತತ್ ಶಮ್ಯತಾಂ ಸತಿ. ಯಾಕಾಗಿ ನಿನ್ನನ್ನು ನಾನು ಸಂತೋಷಪಡಿಸ್ತಾ ಇದ್ದೇನೆ ಅಂದರೆ, ನೀನು ಹೇಳಿದ್ದಿ ಗುರು ಹಿರಿಯರ ಬಗ್ಗೆ ಈ ರೀತಿ ಕೆಟ್ಟ ಮಾತು ಆಡಬಾರ್ದು ಅಂತ. ನಾನು ಆಡಿದ್ದೇನೆ, ನಂದು ಅಪರಾಧವಾಗಿದೆ, ಅದನ್ನು ಶ್ರಮಿಸಬೇಕು ಅನ್ನುವುದಕ್ಕಾಗಿ ನಿನ್ನನ್ನು ಪ್ರಸಾದಯೇ, ನಿನ್ನನ್ನು ಸಂತೋಷಪಡಿಸ್ತಾ ಇದ್ದೇನೆ, ಹೊರತು ಶಾಪ ನೀನು ಹಿಂದಕ್ಕೆ ತಗೊಳ್ಬೇಕಾಗಿಲ್ಲ ಅಂತ ಇಷ್ಟು ಹೇಳಿದಾಗ ರುದ್ರದೇವರ ಪ್ರತಿಕ್ರಿಯೆ ನೋಡಿ. ರುದ್ರದೇವರು ಹೊಗಳ್ತಾ ಇದ್ದಾರಂತೆ. ನೋಡು ಪಾರ್ವತಿ, ಭಗವದ್ಭಕ್ತರ ಮಹಿಮೆಯನ್ನು ಕಂಡಿಯಾ? ದೃಷ್ಟವತ್ಯಸಿ ಸುಷೋಣಿ ಹರೇಹ ಅದ್ಭುತ ಕರ್ಮಣ ಮಾಹಾತ್ಮ್ಯಂ ಭೃತ್ಯಾನಾಂ ನಿಸ್ಪೃಹಾನಾಂ ಮಹಾತ್ಮನಾಂ. ಭಗವಂತನ ಮಹಿಮೆ ಬಿಡು, ಭಗವಂತನ ಭಕ್ತರೂ ಕೂಡ ಈ ರೀತಿಯಾಗಿ ಇರ್ತಕ್ಕಂಥವ್ರು. ನಿಸ್ಪೃಹರು ಅವರು. ಲೋಕದ ಯಾವುದೇ ಪದಾರ್ಥದ ಬಗ್ಗೆ ಅವರಿಗೆ ಆಸೆಯೇ ಇಲ್ಲ. ಅವರು ಯಾವತ್ತೂ ಕೂಡ ಒಳಮುಖವಾಗಿಯೇ ಸಾಧನೆ ಮಾಡ್ತಾ ಇರುವವರು. ಇದು ಯಾರು? ಭಗವಂತನ ನೇರವಾದ ಭಕ್ತರಲ್ಲ, ಭೃತ್ಯಾನಾಂ, ಭಕ್ತರು. ಚಿತ್ರಕೇತು ಭಗವಂತನ ನೇರ ಭಕ್ತ ಅಲ್ಲ, ಅವ ಭಕ್ತ ಅವ. ಅಂಥವನೂ ಕೂಡ ಇಂತಹ ಒಂದು ಸಜ್ಜನಿಕೆಯನ್ನು ಅವರು ತೋರಿಸ್ತಾ ಇದ್ದಾನೆ ಅಂದರೆ, ನಾರಾಯಣ ಪರಾ ಸರ್ವೇ ನ ಕುತಶ್ಚನ ವಿಭಿಭ್ಯತೆ.
ಪರಮಾತ್ಮನ ಬಗ್ಗೆ ಅವರಿಗೆ ವಿಶ್ವಾಸ ಇದೆ ಅಂದರೆ ಯಾವುದೇ ಘಟನೆಗೆ ಅವರು ಭಯಪಡುವುದೇ ಇಲ್ಲ. ಈಗ ಚಿತ್ರಕೇತು ಶಾಪಕ್ಕಾಗಿ ಸ್ವಲ್ಪ ಕೂಡ ಭಯಪಡ್ತಾ ಇಲ್ಲ. ನಾನು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೇನೆ ಅಂತ ಅವ ಹೇಳ್ತಾ ಇದ್ದಾನೆ. ತಸ್ಮಾನ್ನ ವಿಸ್ಮಯಕಾರ್ಯ ಪುರುಷೇಷು ಮಹಾತ್ಮಸು. ಹಾಗಾಗಿ ಭಗವದ್ಭಕ್ತರ ವಿಷಯದಲ್ಲಿ ಇಂತಹ ಆಶ್ಚರ್ಯಕರ ಘಟನೆ ನಡೆದಾಗ ಅದರಲ್ಲಿ ಆಶ್ಚರ್ಯ ತೋರಿಸ್ಲಿಕ್ಕಿಲ್ಲ. ಯಾಕೆಂದರೆ ಮಹಾಪುರುಷ ಭಕ್ತೇಶು ಶಾಂತೇಶು ಸರ್ವದರ್ಶಿಷು, ಅವರು ಪರಮಾತ್ಮನ ಭಕ್ತರು. ಪರಮಾತ್ಮನ ಭಕ್ತರು ಅನ್ನುವುದೇ ಅವರಿಗೆ ಒಂದು ಹೆಗ್ಗಳಿಕೆ. ಆದುದರಿಂದ ಅವರಲ್ಲಿ ಇಂತಹ ಒಂದು ಮಹತ್ವ ಬಂದಿದೆ ಅಂತ ಹೀಗೆ ರುದ್ರದೇವರು ಭಗವದ್ಭಕ್ತರನ್ನು ಹೊಗಳ್ತಾ ಇದ್ದಾರೆ. ಅಂದರೆ ಭಗವಂತನ ಮೇಲೆ ಅಷ್ಟು ಭಕ್ತಿಭಾವ ಇದ್ದದ್ರಿಂದಾಗಿ ಅಂತಹ ಭಗವದ್ಭಕ್ತರ ಬಗ್ಗೆ ರುದ್ರದೇವರಿಗೆ ಇಂತಹ ಒಂದು ದೊಡ್ಡ ಭಾವನೆ ಬಂದಿದೆ. ಇಲ್ಲಿ ನಾವು ಒಂದು ವಿಚಾರ ಮಾಡಬೇಕಾದದ್ದು, ರುದ್ರದೇವರಾದರೂ ಈ ರೀತಿಯಾಗಿ ಯಾಕೆ ನಡ್ಕೊಳ್ತಾರೆ? 2 ಬಾರಿ ರುದ್ರದೇವರು ಈ ರೀತಿಯಾಗಿ ನಡ್ಕೊಳ್ಳುವಂಥ ಪ್ರಸಂಗ ಭಾಗವತದಲ್ಲಿ ಉಲ್ಲೇಖ ಬಂದಿದೆ. ಒಂದು, ಋಷಿಗಳ ಸಭೆಯಲ್ಲಿ ಪಾರ್ವತಿಯನ್ನು ತನ್ನ ಇದರ ಮೇಲೆ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆಲಿಂಗನೆ ಮಾಡಿಕೊಳ್ಳುವಂಥದ್ದು. ಇನ್ನೊಂದು ನವಮಸ್ಕಂದದಲ್ಲಿ ಬರುತ್ತೆ. ಇಳ ಅನ್ನತಕ್ಕಂಥ ಸುದ್ಯುಮ್ನ ಅವ ವೈವಸ್ವತ ಮನುವಿನ ಮಗ. ಅವ ಒಂದು ಕಡೆಗೆ ಹೋಗ್ತಾನೆ, ಒಂದು ಕಾಡಿಗೆ ಹೋಗ್ತಾನೆ, ಸುಕುಮಾರವನ ಅಂತ. ಅಲ್ಲಿಗೆ ಹೋದಾಗ ಸುದ್ಯುಮ್ನ ಅವನ ಅಶ್ವ ಇದೆಲ್ಲ ಹೆಣ್ಣಾಗಿ ಬಿಡುತ್ತೆ. ಇದು ಯಾಕೆ ಅಂತ ವಿಚಾರಿಸಿದಾಗ ಆಗ ಹೇಳ್ತಾರೆ, ಇಲ್ಲಿ ಒಮ್ಮೆ ರುದ್ರದೇವರು ಪಾರ್ವತಿಯನ್ನು ತನ್ನ ತೊಡೆಯಲ್ಲಿಟ್ಟುಕೊಂಡು ಅವರು ರಮಿಸ್ತಾ ಇದ್ದರು. ಆಗ ಋಷಿಗಳು ಬಂದರು. ಋಷಿಗಳು ಬಂದದ್ರಿಂದ ಅವರಿಗೆ ಸಿಟ್ಟು ಬಂದು ಶಾಪ ಕೊಟ್ಟು ಬಿಟ್ಟರು. ಈ ಪ್ರದೇಶ, ಈ ಸುಕುಮಾರವನ, ಇಲ್ಲಿ ಯಾರು ಬರ್ತಾರೋ ಅವರೆಲ್ಲ ಸ್ತ್ರೀಯರಾಗಿ ಹೋಗಲಿ ಅಂತ ಶಾಪ ಕೊಟ್ಟು ಬಿಟ್ಟಿದ್ದಾರೆ. ಹೀಗೆ ರುದ್ರದೇವರ ಶಾಪಗ್ರಸ್ತವಾದ ಪ್ರದೇಶ ಇದು. ಅದಕ್ಕೆ ಈಗ ಸುದ್ಯುಮ್ನ ಬಂದದ್ರಿಂದಾಗಿ ಅವ ಈಗ ಹೆಣ್ಣಾಗಿದ್ದಾನೆ ಅಂತ ಹೀಗೆ ಹೇಳ್ತಕ್ಕಂಥ ಪ್ರಸಂಗ ಬರುತ್ತೆ. ಇಲ್ಲಿಯೂ ಕೂಡ ನಾವು ಗಮನಿಸಬೇಕಾದದ್ದು, ರುದ್ರದೇವರು ಆ ರೀತಿಯಾಗಿ ಕಾಡಿನಲ್ಲಿ ಹಗಲಿನ ಹೊತ್ತು ಪಾರ್ವತಿಯ ಜೊತೆಗೆ ರಮಿಸ್ತಾ ಇದ್ದಾರೆ ಅಂದರೆ ಅವರಿಗೊಂದು ನೀತಿ ನಿಯಮ ಇಲ್ವೇನೋ? ಭಗವಂತನಿಗಾದರೂ ಅವ ವಿಧಿ ನಿಷೇಧಗಳಿಗೆ ಬಾಕ್ಯನಾಗಿರ್ತಕ್ಕಂಥವ. ಯೇ ದೋಷ ಇತರತ್ರಾಪಿ ತೇ ಗುಣ ಪರಮೇ ಮತಾಹ ಅಂತ ಇರುವಂಥದ್ದು. ಅಸ್ವತಂತ್ರನಲ್ಲಿ ದೋಷ ಅಂತ ಕಾಣಿಸ್ತಕ್ಕಂಥದ್ದು ಸ್ವತಂತ್ರನಲ್ಲಿ ಅದು ದೋಷ ಆಗುವುದಿಲ್ಲ, ಅದು ಗುಣವೇ ಆಗುತ್ತೆ ಅಂತ. ಯಾಕಂದರೆ ಗುಣದೋಷಗಳ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವನೇ ಭಗವಂತ. ಹಾಗಾಗಿ ಅದರ ಒಂದು ನಿಯಮ ಅವನಿಗೆ ಲಾಘವ ಆಗುವುದಿಲ್ಲ. ಆದರೆ ಭಕ್ತರೆಲ್ಲ ವಿಧಿ ನಿಯಮಗಳನ್ನು ಪಾಲಿಸಬೇಕು. ಕೆಲವು ಅಂಶದಲ್ಲಿ ಅವರಿಗೆ ರಿಯಾಯಿತಿ ಇರಬಹುದು, ಆದರೆ ಈ ರೀತಿ ಈ ಭೋಗ ಇತ್ಯಾದಿ ವಿಷಯದಲ್ಲಿ ಅದರ ಕಾಲ, ಅದರ ರೀತಿ ಇತ್ಯಾದಿ ವಿಷಯಗಳಲ್ಲಿ ಅವರಿಗೆ ವಿಧಿ ನಿಯಮ ಇದ್ದೇ ಇದೆ. ಹೀಗಿರುವಾಗ ಯಾವುದೋ ಹಗಲು ಹೊತ್ತಿನಲ್ಲಿ ಸಭೆಯ ಮಧ್ಯದಲ್ಲಿ ಎಲ್ಲರೂ ಕಾಣುವಂತೆ ಹೀಗೆ ಪಾರ್ವತಿ ಜೊತೆಗೆ ಕ್ರೀಡಿಸುವಂಥದ್ದು ಇದೆಲ್ಲ ರುದ್ರದೇವರಿಗೆ ಒಪ್ಪುತ್ತೇನೋ? ಅವರು ಭಗವದ್ಭಕ್ತರು. ಶ್ರುತಿಸ್ಮೃತಿ ಹರೇ ರಾಜ್ಞೆ. ಶ್ರುತಿಸ್ಮೃತಿಯಲ್ಲಿ ಹೇಳಿರ್ತಕ್ಕಂತಹ ವಿಧಿ ನಿಷೇಧಗಳನ್ನು ದೇವತೆಗಳು ಕೂಡ ಪಾಲನೆ ಮಾಡಬೇಕಾದದ್ದು. ಅವರು ಯಾಕೆ ಉಲ್ಲಂಘನೆ ಮಾಡ್ತಾರೆ ಅಂದರೆ ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಒಂದು ಸಂದೇಶ ನೀಡಿದ್ದಾನೆ. ಅಪಿಚೇ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಒಂದು ಮಾತು. ಇದು ಮೇಲ್ನೋಟಕ್ಕೆ ಏನು ಅಂದರೆ, ನನ್ನನ್ನು ಯಾರು ಚೆನ್ನಾಗಿ ಭಕ್ತಿ ಮಾಡ್ತಾನೋ ನನ್ನಲ್ಲಿ, ಅವನು ಕೆಟ್ಟ ಆಚಾರ ಮಾಡಿದ್ರೂ ಕೂಡ ಅವನು ಒಳ್ಳೆಯವನೇ ಅಂತ ಹೇಳುವಂಥದ್ದು. ಮೇಲ್ನೋಟಕ್ಕೆ ಇದು ಕೃಷ್ಣಂದು ಒಂದು ಥರ ಪಶ್ಚಾತ್ತಾಪ ಧೋರಣೆ. ತನ್ನ ಭಕ್ತರು ಏನು ತಪ್ಪು ಮಾಡಿದರೂ ಪರವಾಗಿಲ್ಲ ಅಂತ ಭಕ್ತರ ಮೇಲೆ ಮಹಾ ಒಂದು ಪ್ರೀತಿಯನ್ನು ತೋರಿಸಿ ಅವರನ್ನು ಪಾರು ಮಾಡಿಬಿಡ್ತಾನೆ ಅಂತ ಅನಿಸುತ್ತೆ. ಆದರೆ ಕೊನೆಯ ಚರಣದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ, ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ. ನನ್ನ ಭಕ್ತನಾದವ ಸರಿಯಾದ ಅನುಸಂಧಾನ ಉಳ್ಳವ. ಹಾಗಾಗಿ ಅವ ನಿರ್ನಿಮಿತ್ತವಾಗಿ ಯಾವುದೇ ಅಪರಾಧವನ್ನು ಮಾಡುವುದೇ ಇಲ್ಲ. ಹಾಗಿದ್ದೂ ಕೂಡ ಅವನ ಮೂಲಕ ಏನಾದರೂ ಅಪರಾಧ ಆಯಿತು ಅಂದರೆ ಸಾಧುರೇವ ಸಮಂತವ್ಯ, ಅವ ಒಳ್ಳೆಯವನೇ, ಅಪರಾಧ ಮಾಡಿದ್ರಿಂದ ಅವ ದುಷ್ಟ ಆಗುವುದಿಲ್ಲ ಅಂತ ಇದರ ಅಭಿಪ್ರಾಯ. ಇದಕ್ಕೆ ಒಂದು ದೃಷ್ಟಾಂತ ನೋಡಿದರೆ ನಾವು ಸ್ಪಷ್ಟವಾಗುತ್ತೆ. ಇಂದ್ರ ಅಹಲ್ಯೆಯ ಸಮಾಗಮನ ಮಾಡಿದ. ಗೌತಮ ಋಷಿಗಳ ಪತ್ನಿಯಾಗಿರ್ತಕ್ಕಂಥ ಅಹಲ್ಯ ಸಮಾಗಮನ ಮಾಡಿದ. ಆದರೆ ಅಹಲ್ಯೆಯ ಸಮಾಗಮ ಮಾಡಿದರೂ ಕೂಡ ಇಂದ್ರ ಸಾಧುರೇವ ಸಮಂತವ್ಯ, ಅವ ಒಳ್ಳೆಯವನೇ. ತಸ್ಯ ಲೋಮಾಪಿ ನಶ್ಚೀಯತೆ
ಅಹಲ್ಯಾಜಾರ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ತಸ್ಯ ಲೋಮಾಪಿ ನಶ್ಚೀಯತೆ. ಅಹಲ್ಯ ಸಮಾಗಮನ ಮಾಡಿದ್ರಿಂದ ಒಂದು ರೋಮವೂ ಕೂಡ ಹೋಗಿಲ್ಲ, ಅಷ್ಟೂ ಏನೂ ಅವನಿಗೆ ದೋಷ ತಟ್ಟೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸಮ್ಯಗ್ ವ್ಯವಸಿತೋ ಹಿ ಸಹ. ಅವ ಯಾಕೆ ಅಹಲ್ಯ ಜಾರತ್ವ ಮಾಡಿದ ಅಂದರೆ ಗೌತಮರ ಆ ಶಾಪದ ಫಲ ಏನಿದೆ, ಆ ಪುಣ್ಯದ ಫಲ, ಅದನ್ನು ಇಳಿಸಬೇಕಾಗಿದೆ. ಇದು ಭಗವಂತನ ಸಂಕಲ್ಪ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಗೌತಮರ ಪುಣ್ಯ ಫಲವನ್ನು ಇಳಿಸುವುದಕ್ಕಾಗಿ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅವ ನಡ್ಕೊಂಡಿದ್ದಾನೆ. ಹಾಗಾಗಿ ಸಮ್ಯಗ್ ವ್ಯವಸ್ಥಿತ, ಚೆನ್ನಾಗಿ ತಿಳ್ಕೊಂಡವ, ಭಗವಂತನ ಸಂಕಲ್ಪವನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ಅವ ನಡ್ಕೊಂಡವ. ಹಾಗಾಗಿ ಅಪಿಚೇ ಸುದುರಾಚಾರ, ಮೇಲ್ದೃಷ್ಟಿಗೆ ಲೌಕಿಕ ದೃಷ್ಟಿಗೆ ಅವ ಕೆಟ್ಟ ಆಚಾರವುಳ್ಳವನಾದರೂ ಕೂಡ ಸಾಧುರೇವ ಅಂತ. ಅದೇ ರೀತಿ ರುದ್ರದೇವರು ಕೂಡ ಈಗ ಚಿತ್ರಕೇತು ಮುಂತಾದವರ ದೃಷ್ಟಿಗೆ ಸುದುರಾಚಾರ, ಕೆಟ್ಟದಾಗಿ ನಡ್ಕೊಂಡವ. ಋಷಿಗಳ ಸಭೆಯಲ್ಲಿ ತನ್ನ ಪತ್ನಿಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಅಸಭ್ಯ ರೀತಿಯಿಂದ ನಡ್ಕೊಂಡವ. ಆದರೆ ಸಮ್ಯಕ್ ವ್ಯವಸ್ಥಿತ, ರುದ್ರದೇವರು ಯಾಕೆ ಹಾಗೆ ಮಾಡಿದರು ಅಂದರೆ ಭಗವಂತನ ಸಂಕಲ್ಪವನ್ನು ತಿಳ್ಕೊಂಡೇ ಹಾಗೆ ಮಾಡಿದರು. ಭಗವಂತ ಈ ರೀತಿ ಸಂಕಲ್ಪ ಮಾಡಿದ್ದಾನೆ. ಏನು ಅಂದರೆ ಚಿತ್ರಕೇತುವಿಗೆ ಆಸುರ ಯೋನಿ ಬರಬೇಕು, ಅವ ವೃತ್ರಾಸುರ ಆಗಬೇಕು, ವೃತ್ರಾಸುರನ ಮೂಲಕ ಮುಂದೆ ಎಲ್ಲ ಏನೇನು ಘಟನೆಗಳೆಲ್ಲ ಆಗುತ್ತೆ ಅವನ ಮಾಧ್ಯಮದಲ್ಲಿ ಅದೆಲ್ಲ ಆಗಬೇಕು ಅಂತ ಭಗವಂತನ ಸಂಕಲ್ಪ. ಆ ಸಂಕಲ್ಪ ಈಡೇರಬೇಕಾಗಿದ್ದರೆ ತಾನು ಈ ರೀತಿಯಾಗಿ ನಡ್ಕೊಳ್ಬೇಕು. ಭಗವಂತನ ಸಂಕಲ್ಪ ಈಡೇರುವುದಕ್ಕಾಗಿ ರುದ್ರದೇವರು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಅದಕ್ಕಾಗಿಯೇ ಚಿತ್ರಕೇತು ಟೀಕೆ ಮಾಡಿದಾಗ ಅವರು ಸಿಟ್ಟಾಗಿಲ್ಲ, ಪ್ರಹಸ್ಯ ಅಂತ ಭಾಗವತದಲ್ಲಿ ನಕ್ಕು ಬಿಟ್ಟರು. ಯಾಕೆಂದರೆ ಲೌಕಿಕ ದೃಷ್ಟಿಯಿಂದ ಚಿತ್ರಕೇತು ಟೀಕೆ ಮಾಡಿದ್ದು ಸರಿಯೇ, ಆದರೆ ಆಧ್ಯಾತ್ಮಿಕ ದೃಷ್ಟಿ ಮಾತ್ರ ಬೇರೆ ಉಂಟು, ಅದು ಹೇಳುವಂತಿಲ್ಲ, ಅದು ರಹಸ್ಯ, ಹಾಗಾಗಿ ಪ್ರಹಸ್ಯ ಅಂತ ಆ ರೀತಿ ಇರುವಂಥದ್ದು. ಆದುದರಿಂದ ಅಪಿಚೇ ಸುದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸ್ಥಿತೋ ಹಿ ಸಹ ಅಂತ ಗೀತಾಚಾರ್ಯ ಸಂದೇಶ ನೀಡಿದಂತೆ ಈ ಸಂದರ್ಭದಲ್ಲಿ ಆಯಿತು. ಇನ್ನು ಸುದ್ಯುಮ್ನನ ಸಂದರ್ಭದಲ್ಲಿ, ಸುಕುಮಾರ ವನದ ಸಂದರ್ಭದಲ್ಲೂ ಕೂಡ ಸುದ್ಯುಮ್ನ ಮುಂತಾದವರು ಸ್ತ್ರೀತ್ವವನ್ನು ಪಡಿಬೇಕು ಅನ್ನೋದು ಭಗವಂತನ ಸಂಕಲ್ಪ. ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರು ಶಾಪ ಕೊಡುವಂತಾಗಬೇಕು. ರುದ್ರದೇವರು ಶಾಪ ಕೊಡಬೇಕಾಗಿದ್ದರೆ ಆ ಶಾಪಕ್ಕೆ ಬೇಕಾಗಿರ್ತಕ್ಕಂಥ ಘಟನೆ ನಡಿಬೇಕು. ಅದಕ್ಕಾಗಿ ರುದ್ರದೇವರು ಪಾರ್ವತಿಯ ಜೊತೆಗೆ ಕ್ರೀಡಿಸಿರ್ತಕ್ಕಂಥ ನಟನೆಯನ್ನು ಮಾಡಿದ್ದಾರೆ ಹೊರತು ಕಾಮುಕರಾಗಿ ನಡ್ಕೊಂಡದ್ದಲ್ಲ. ಆದುದರಿಂದ ಸಾಧುರೇವ ಸಮಂತವ್ಯ. ಹಾಗಾಗಿ ಆ ದೇವತೆಗಳಿಗೆ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥ ನೀತಿ ಅದು ಬೇರೆ. ಯಾಕೆಂದರೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರು ನಡ್ಕೊಳ್ಳುವಂಥದ್ದು. ಅದನ್ನು ಕೃಷ್ಣ ಸಮ್ಯಗ್ ವ್ಯವಸ್ಥಿತೋ ಹಿ ಸಹ ಅನ್ನುವ ಮಾತಿನಲ್ಲಿ ಸೂಚನೆ ಮಾಡಿದ್ದಾರೆ. ಆ ದೇವತೆಗಳು ಈ ರೀತಿಯಾಗಿ ಕೆಲವೊಮ್ಮೆ ದುರಾಚಾರದಲ್ಲಿ ತೊಡಗಿದಾಗ ದೋಷಪೂರ್ವಕವಾಗಿ ಅವರು ತೊಡಗುವುದಲ್ಲ, ಭಗವಂತನ ಸಂಕಲ್ಪವನ್ನು ತಿಳ್ಕೊಂಡು ಅದನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಅವರು ನಡೆಸ್ತಾರೆ. ಹಾಗಾಗಿ ಸಾಧುರೇವ. ಅದೇ ರೀತಿ ರುದ್ರದೇವರು ಕೂಡ ಆ ರೀತಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತಾ, ಇನ್ನು ರುದ್ರದೇವರ ಬಗ್ಗೆ ಕೆಲವು ಅವರ ಸಾಧನೆಯ ಬಗ್ಗೆ ಕೆಲವು ವಿಚಾರಗಳಿವೆ, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಕೃಷ್ಣನ ಪಾದಾರವಿಂದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮತ್. 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 ಶ್ರೀಕೃಷ್ಣಾರ್ಪಣ